ನಮಸ್ಕಾರ ಎಲ್ರಿಗೂ. ರಾಸಾಯನಿಕ ಕ್ರಿಯೆಗಳು ಮತ್ತು ಸಮೀಕರಣಗಳು ಎರಡನೇ ಭಾಗಕ್ಕೆ ನಿಮ್ಮೆಲ್ಲರಿಗೂ ಕೂಡ ಆಧಾರದ ಸ್ವಾಗತ ಸುಸ್ವಾಗತ. ನನ್ನ ಪ್ರೀತಿಯ 10ನೇ ತರಗತಿ ವಿದ್ಯಾರ್ಥಿಗಳಿಗೂ ಹಾಗೂ GPSTರು ಮತ್ತು HSTRಗೆ ಪ್ರಿಪೇರ್ ಆಗ್ತಾರಗೆ ಎಲ್ಲರಿಗೂ ಕೂಡ ಸ್ವಾಗತ. ಪಾಠ ಮುಂದುವರೆದಂತೆ ನೋಡಿ, ಆ ಭಾಗ 1ರಲ್ಲಿ ನಾನು ಸಾಕಷ್ಟು ವಿಷಯಗಳನ್ನು ಹೇಳಿದ್ದೀನಿ. ಅದರಲ್ಲಿ ನಾನು ಏನೇನು ಹೇಳಿದ್ದೀನಿ ಅಂತಂದ್ರೆ ಸಿಂಪಲ್ ಆಗಿ ಹೇಳ್ತೀನಿ. ಕಮ್ಮಟುವಿಕೆ ಬಗ್ಗೆ ಹೇಳಿದ್ದೀನಿ, ನಶಿಸುವಿಕೆ ಬಗ್ಗೆ ಹೇಳಿದ್ದೀನಿ, ಸ್ಥಾನಪಲ್ಲಟ ಕ್ರಿಯೆ, ದ್ವಿಸ್ಥಾನಪಲ್ಲಟ ಕ್ರಿಯೆ, ಅದಾದ್ಮೇಲೆ ವಿಭಜನಾ ಕ್ರಿಯೆ, ಸಾಕಷ್ಟು ಕ್ರಿಯೆಗಳ ಬಗ್ಗೆ ಹೇಳಿದ್ದೀನಿ. ಅಂದ್ರೆ 5 ಕ್ರಿಯೆಗಳು ಬರ್ತವೆ: ಉತ್ಕರ್ಷಣೆ, ಅಪಕರ್ಷಣೆ, ಸಂಯೋಗ ಕ್ರಿಯೆ, ಸ್ಥಾನಪಲ್ಲಟ ಕ್ರಿಯೆ, ದ್ವಿಸ್ಥಾನಪಲ್ಲಟ ಕ್ರಿಯೆ, ಇವೆಲ್ಲದ್ರ ಬಗ್ಗೆ ಹೇಳಿದ್ದೀನಿ. ಜೊತೆಗೆ ಎಲೆಕ್ಟ್ರೋಲೈಸಿಸ್ ಆಫ್ ವಾಟರ್ ಬಗ್ಗೆನೂ ಕೂಡ ಹೇಳಿದ್ದೀನಿ, ಮತ್ತೆ ಫಿಸಿಕಲ್ ಚೇಂಜಸ್ ಅಂಡ್ ಕೆಮಿಕಲ್ ಚೇಂಜಸ್ ಬಗ್ಗೆನೂ ಕೂಡ ಹೇಳಿದ್ದೀನಿ. ಸಾಕಷ್ಟು ಮಾಹಿತಿಯನ್ನು ಒದಗಿಸಿದ್ದೀನಿ. ಪಾಠ ಮುಂದುವರೆದಂತೆ ರಾಸಾಯನಿಕ ಕ್ರಿಯೆಗಳು ಮತ್ತು ಸಮೀಕರಣಗಳಲ್ಲಿ ಈಗ ರಸಪ್ರಶ್ನೆ ಕಾರ್ಯಕ್ರಮ ಜೊತೆಗೆ ಅಭ್ಯಾಸ ಪ್ರಶ್ನೆಗಳಿದಾವೆ. ಓಕೆ, ಶುರು ಮಾಡ್ಬಿಡೋಣ. ಸ್ವಲ್ಪ ಹೊತ್ತಾಗುತ್ತೆ, ಜಾಸ್ತಿ ಹೊತ್ತಾಗಲ್ಲ. ಇಲ್ಲಿ ನಾನು ಏನ್ ಮಾಡಿದ್ದೀನಿ ಅಂತಂದ್ರೆ ಒಂದು 3-4 ಕ್ವಶನ್ಗಳಿಗೆ ಒಂದೇ ಉತ್ತರ, ಆ ರೀತಿ ನಾನು ಸ್ವಲ್ಪ ಪ್ರಿಪೇರ್ ಮಾಡಿ ಇಟ್ಕೊಂಡಿದ್ದೀನಿ. ಶುರು ಮಾಡ್ಬಿಡ್ತೀನಿ, ತಡ ಮಾಡೋದು ಬೇಡ. ಕ್ವಿಜ್ ನೆನ್ನೆ ಮಾಡಿದ ಪಾಠ ಇದೆಯಲ್ಲ, ಸೊ ಅದು ಮುಂದುವರೆದ ಭಾಗ ಕ್ವಿಜ್. ಏನಿದೆ ಕ್ವಶನ್ನು? ಕೊಬ್ಬು ಮತ್ತು ಎಣ್ಣೆಯನ್ನು ಹೊಂದಿರುವ ಪದಾರ್ಥಗಳಿಗೆ ಕೆಡದೇ ಇರಲು ಬಳಸುವ ವಸ್ತು ಯಾವುದು? ನಾವು ಫಾರ್ ಎಕ್ಸಾಂಪಲ್ ಇವಾಗ ಚಿಪ್ಸ್ ಇದೆ, ಆ ಚಿಪ್ಸ್ ಕೆಡದೇ ಇರದಂಗೆ ನಾವು ಯಾವ್ದನ್ನ ಬಳಸ್ತೀವಿ ಅಂತ ಕೇಳ್ತಿದ್ದಾರೆ. ಉತ್ಕರ್ಷಕನ? ನೋ. ಉತ್ಕರ್ಷಕ ಏನಾದ್ರು ಬಳಸಿದ್ರೆ ಈ ಕೊಬ್ಬು ಮತ್ತು ಎಣ್ಣೆ ಪದಾರ್ಥಗಳು ಏನಾಗ್ತಾರೆ? ಕೆಟ್ಟೋಯ್ತದೆ. ನಂಜು ನಿರೋಧಕನ? ಅಲ್ಲ. ಪ್ರತಿ ಉತ್ಕರ್ಷಕನ? ಎಸ್, ಪ್ರತಿ ಉತ್ಕರ್ಷಕವನ್ನು ನಾವೇನ್ ಮಾಡ್ತೀವಿ? ಬಳಸುತ್ತೇವೆ. ನೆನ್ಪಿಟ್ಕೊಂಡಿರಿ. ಪಾಠ ಈಗ 2ನೇ ಕ್ವಶನ್. ಉಸಿರಾಟ ಪ್ರಕ್ರಿಯೆಯು ಗ್ಲೂಕೋಸ್ ಅನ್ನು ಆಕ್ಸಿಜನ್ ಉಪಸ್ಥಿತಿಯಲ್ಲಿ ವಿಭಜಿಸುವ ಕ್ರಿಯೆ ಇದಕ್ಕೆ ಉದಾಹರಣೆ ಆಗಿದೆ. ಸೊ ನಾನು ಅವಾಗಲೇ ಹೇಳಿದ್ದೀನಿ, ಉಸಿರಾಟ ಕ್ರಿಯೆ ಯಾವ ಕ್ರಿಯೆಗೆ ಉದಾಹರಣೆ? ಬಹಿರುಷ್ಣಕ ಕ್ರಿಯೆ ಆಗಿದೆ. ಅಷ್ಟೇ ಅಲ್ಲ, ಬಹಿರುಷ್ಣಕ ಕ್ರಿಯೆಗೆ ಯಾವ್ಯಾವ ಉದಾಹರಣೆಗಳಾಗ್ತದೆ? ಮೀಥೇನ್ ಗ್ಯಾಸು ಉರಿಯೋದಾಗಿರ್ಬೋದು, ದಹನ ಆಗೋದಾಗಿರ್ಬೋದು, ಇವೆಲ್ಲವೂ ಕೂಡ ಬಹಿರುಷ್ಣಕ ಕ್ರಿಯೆ ಆಗ್ತದೆ. ಮತ್ತೆ ಗೊಬ್ಬರ ಆಗ್ತದಲ್ಲ, ಆ ಕಾಂಪೋಸ್ಟ್ ಆಗ್ತದಲ್ಲ, ಇವೆಲ್ಲವೂ ಕೂಡ ಬಹಿರುಷ್ಣಕ ಕ್ರಿಯೆ ಆಗ್ತದೆ. ನೆನ್ಪಿಟ್ಕೊಂಡಿರಿ. 3ನೇ ಕ್ವಶನ್ಗೆ ಹೋಗೋಣ. ಕಾರ್ಬನ್ ಮತ್ತೆ ಆಕ್ಸಿಜನ್ ಪರಸ್ಪರ ವರ್ತಿಸಿ ಏನಾಗ್ತೈತೆ? ಕಾರ್ಬನ್ ಡೈಆಕ್ಸೈಡ್ ಉಂಟಾಗ್ತೈತೆ. ಅಂದ್ರೆ ಇದೊಂದು ಪ್ರತಿವರ್ತಕ, ಇದೊಂದು ಪ್ರತಿವರ್ತಕ. 2 ಪ್ರತಿವರ್ತಕಗಳು ಪರಸ್ಪರ ಸೇರಿ ಒಂದು ಉತ್ಪನ್ನವನ್ನ ಕೊಟ್ಟಿದೆ. ಸೊ 2 ಪ್ರತಿವರ್ತಕಗಳು ಪರಸ್ಪರ ಸೇರಿ ಒಂದು ಉತ್ಪನ್ನ ಕೊಟ್ಟರೆ ನಾವೇನಂತ ಕರಿತೀವಿ? ಅದನ್ನ ಸಂಯೋಗ ಕ್ರಿಯೆ ಅಂತ ಕರಿತೀವಿ. ಕಾಂಬಿನೇಷನ್ ರಿಯಾಕ್ಷನ್ ಅಂತ ಕರಿತೀವಿ. ಇವ್ಯಾವುದೂ ಅಲ್ಲ ಕಣ್ರಪ್ಪ. ಸ್ಥಾನಪಲ್ಲಟ ಅಲ್ಲ, ಸ್ಥಾನಪಲ್ಲಟ ಅಲ್ಲ, ವಿಭಜನಾ ಕ್ರಿಯೆ ಅಲ್ಲ, ಸಂಯೋಗ ಕ್ರಿಯೆ. ಸ್ಥಾನಪಲ್ಲಟ ಅಂತಂದ್ರೆ ಒಂದು ಧಾತುವನ್ನ ಒಂದು ಧಾತು ಇನ್ನೊಂದು ಧಾತುವನ್ನು ಏನ್ ಮಾಡ್ತದೆ? ಸ್ಥಾನಪಲ್ಲಟಗೊಳಿಸ್ತದೆ. ಒಂದು ಧಾತು ಇನ್ನೊಂದು ಧಾತುವನ್ನು ಏನ್ ಮಾಡ್ತದೆ? ಸ್ಥಾನಪಲ್ಲಟಗೊಳಿಸ್ತದೆ. ಇದನ್ನ ನಾವೇಂತ ಕರಿತೀವಿ? ಸ್ಥಾನಪಲ್ಲಟ ಕ್ರಿಯೆ ಅಂತೀವಿ. ದ್ವಿಸ್ಥಾನಪಲ್ಲಟ ಅಂತಂದ್ರೆ ಇಲ್ಲಿ ಅಯಾನುಗಳ ವಿನಿಮಯ ಆಗ್ತದೆ. ಸೊ ಅಯಾನುಗಳ ವಿನಿಮಯ ಆಗೋದ್ರಿಂದ ಏನಾಗ್ತದೆ? ದ್ವಿಸ್ಥಾನಪಲ್ಲಟ ಕ್ರಿಯೆ ಆಗ್ತದೆ. ಇನ್ನು ವಿಭಜನಾ ಕ್ರಿಯೆ ಅಂತಂದ್ರೆ ಏನು? ಫಾರ್ ಎಕ್ಸಾಂಪಲ್ ವಿಭಜನಾ ಕ್ರಿಯೆ ಅಂತಂದ್ರೆ ಒಂದೇ ಒಂದು ಉತ್ಕರ್ಷಕ ಏನಾಗ್ತದೆ? 2 ಆಗಿ ಪರಿವರ್ತನೆ. ಒಂದು ಉತ್ಕರ್ಷಕ 2 ಉತ್ಪನ್ನಗಳಾಗಿ ಪರಿವರ್ತನೆ ಆಗ್ತದೆ. ಇದನ್ನ ವಿಭಜನಾ ಕ್ರಿಯೆ ಅಂತ ಕರಿತೀವಿ. ಮುಂದಕ್ಕೆ ಹೋಗೋಣ. ಕಬ್ಬಿಣ ತುಕ್ಕಿಡುವುದು ಏನು? ಯಾವ ಕ್ರಿಯೆಗೆ ಉದಾಹರಣೆ? ಉತ್ಕರ್ಷಣ ಕ್ರಿಯೆ. ಇಟ್ ಮೀನ್ಸ್ ಉತ್ಕರ್ಷಣ ಕ್ರಿಯೆ ಅಂತಂದೇನು? ಯಾವ್ದಾದ್ರು ಒಂದು ರಾಸಾಯನಿಕ ಕ್ರಿಯೆಯಲ್ಲಿ ಆಕ್ಸಿಜನ್ ಅನ್ನ ಪಡೆದುಕೊಂಡ್ರೆ ನಾವು ಅದನ್ನ ಏನಂತ ಕರಿತೀವಿ? ಉತ್ಕರ್ಷಣ ಕ್ರಿಯೆ ಅಂತ ಕರಿತೀವಿ. ಇಲ್ಲಿ ನೋಡಿ 3 ಕ್ವಶನ್ಗಳನ್ನು ಕೊಟ್ಟಿದ್ದೀನಿ. ಇಲ್ಲಿ ಕ್ವಶನ್ ನಂಬರ್ 1 ಅಂತ ಹಾಕಿದ್ದೀನಿ, ಬಟ್ ಆಕ್ಚುಲಿ 3 ಇದಾವೆ. ಸೊ ಇದೊಂದು ಕ್ವಶನ್, ಇವೆಲ್ಲಕ್ಕೂ ಕೂಡ ಉತ್ತರ ಇಷ್ಟೇ. ಏನ್ ಕ್ವಶನ್ ನೋಡಪ್ಪ? ರಾಸಾಯನಿಕ ವಿಭಜನಾ ಕ್ರಿಯೆ ನಡೆಸಲು, ಯಾವ್ದಾದ್ರು ಒಂದು ವಿಭಜನಾ ಕ್ರಿಯೆ ನಡೆಸಬೇಕು ಅಂತಂದ್ರೆ ಅವಶ್ಯಕವಾಗಿರುವಂತಹ ಅಂಶಗಳು ಯಾವ್ಯಾವ ಅಂತ, ಅಥವಾ ವಿಭಜನಾ ಕ್ರಿಯೆ ಉಂಟಾಗಲು ಕಾರಣವಾಗಿರುವಂತಹ ವಿವಿಧ ಶಕ್ತಿಯ ಆಕಾರಗಳನ್ನು ತಿಳಿಸಿ, ಅಥವಾ ಒಂದು ರಾಸಾಯನಿಕ ಸಂಯುಕ್ತವನ್ನು ಒಡೆಯಲು ಶಕ್ತಿಯ ವಿವಿಧ ಬಗೆಗಳು ಯಾವ್ಯಾವ ಅಂದ್ರೆ ಡಿವೈಡ್ ಮಾಡಬೇಕು. ಆ ಡಿವೈಡ್ ಮಾಡಬೇಕು ಅಂತಂದ್ರೆ ನಾವು ವಿಭಜನೆ ಮಾಡ್ಬೇಕಂತ ಏನ್ ಬೇಕು? ಕರೆಂಟ್ ಹಾಯಿಸ್ಬೇಕು, ಅಥವಾ ಬೆಳಕನ್ನು ಹಾಯಿಸ್ಬೇಕು, ಅಥವಾ ಶಾಖವನ್ನು ನೀಡಬೇಕು. ವಿದ್ಯುತ್, ಬೆಳಕು ಮತ್ತೆ ಶಾಖವನ್ನು ಹಾಯಿಸಿದ್ರೆ ವಿಭಜನಾ ಕ್ರಿಯೆ ಉಂಟಾಗ್ತದೆ. ಯಾವುದೇ ವಿಭಜನಾ ಕ್ರಿಯೆ ಆಗ್ತಿದೆ ಅಂತಂದ್ರೆ ಈ 3ರಿಂದ ಆಗ್ತಾ ಇದೆ ಅಂತ ಅರ್ಥ ಮಾಡ್ಕೊಬಿಡ್ಬೇಕು ನಾವು. ಮುಂದೆ ಹೋಗೋಣ. ಸುಮಾರು ಇಲ್ಲೊಂದು 3-4 ಕ್ವಶನ್ಗಳನ್ನು ಕೊಟ್ಟಿದ್ದೀನಿ. ಈ 3-4 ಕ್ವಶನ್ಗಳು ಕೂಡ ಉತ್ತರ ಇಷ್ಟೇ, ಇವೆರಡೆ. ಏನು? ಕಬ್ಬಿಣದ ವಸ್ತುಗಳಿಗೆ ಬಣ್ಣ ನಾವು ಏನಕ್ಕೆ ಬೆಳಿತೀವಿ? ಏನಕ್ಕೆ ನಾವು ಬಣ್ಣ ಬೆಳಿಬೇಕು? ಹಬ್ಬ ಟೈಮಲ್ಲಿ ನಾವೇನ್ ಮಾಡ್ತಿರ್ತೀವಿ? ಕಬ್ಬಿಣದ ವಸ್ತುಗಳಿಗೆ ಬಣ್ಣವನ್ನು ಬೆಳಿತೀವಿ. ಯಾಕೆ? ತುಕ್ಕು ಹಿಡಿಯೋದನ್ನು ತಪ್ಪಿಸಲು, ಅಥವಾ ಕಬ್ಬಿಣ ಉತ್ಕರ್ಷಣೆ ಆಗುವುದನ್ನು ತಪ್ಪಿಸಲು. ನೆಕ್ಸ್ಟ್, ಕಬ್ಬಿಣದ ವಸ್ತುಗಳನ್ನು ತೇವಾಂಶದಿಂದ ದೂರ ಇಡಬೇಕು. ಯಾಕೆ? ತುಕ್ಕು ಹಿಡಿಯೋದನ್ನು ತಪ್ಪಿಸಕ್ಕೆ. ಕಬ್ಬಿಣದ ವಸ್ತುಗಳಿಗೆ ಸತುವಿನ ಲೇಪನ ಮಾಡುತ್ತಾರೆ. ಏಕೆ? ಕಬ್ಬಿಣದ ತುಕ್ಕು ಹಿಡಿಯುವುದನ್ನು ತಪ್ಪಿಸಲು. ನೆಕ್ಸ್ಟ್, ಕಬ್ಬಿಣವನ್ನು ಬೇರೆ ವಸ್ತುಗಳಿಂದ ಮಿಶ್ರಣಗೊಳಿಸಿ ತಯಾರಿಸುತ್ತಾರೆ. ಏಕೆ? ಉತ್ಕರ್ಷಣೆಗೊಳ್ಳುವುದನ್ನು ತಪ್ಪಿಸಲು, ತುಕ್ಕು ಹಿಡಿಯುವುದನ್ನು ತಪ್ಪಿಸಲು. ಅದೇ ತರ ಕಬ್ಬಿಣದ ವಸ್ತುಗಳಿಗೆ ಗ್ಯಾಲ್ವನೀಕರಣ ವಿಧಾನ ಮಾಡುತ್ತಾರೆ. ಏಕೆ?
ತುಕ್ಕು ಹಿಡಿಯುವುದನ್ನು ತಪ್ಪಿಸಲು. ಪ್ರಶ್ನೆ ಈ ರೀತಿ ಉಲ್ಟಾ ಮಾಡಿ ಕೇಳ್ತಾರೆ ಕಣ್ರಪ್ಪ. ತುಕ್ಕು ಹಿಡಿಯುವುದನ್ನು ತಪ್ಪಿಸಲು ಯಾವ ವಿಧಾನವನ್ನ ಬಳಸಿಕೊಳ್ಳುವಿರಿ? ತುಕ್ಕು ಹಿಡಿಯುವುದನ್ನು ತಪ್ಪಿಸಲು ಯಾವ ವಿಧಾನವನ್ನ ಬಳಸಿಕೊಳ್ಳುವಿರಿ ಅಂತ ಕೇಳ್ತಾರೆ. ನಾವು ಅದಕ್ಕೆ ಏನ್ ಮಾಡ್ಬೇಕು? ಬಣ್ಣ ಬಳಿತೀವಿ ಸರ್, ತೇವಾಂಶದಿಂದ ದೂರ ಇಡಕ್ ಮಾಡ್ತೀವಿ ಸರ್. ಮತ್ತೆ ಏನ್ ಮಾಡ್ತೀವಿ? ಹಲವು ವಸ್ತುಗಳಿಗೆ ಸತುವಿನ ಲೇಪನ, ಕಬ್ಬಿಣದ ವಸ್ತುಗಳು ನಾವೇನ್ ಮಾಡ್ತೀವಿ? ಸತು, ಜಿಂಕ್ ಸತುವಿನ ಲೇಪನ ಮಾಡ್ತೀವಿ ಸರ್. ಅಂದ್ರೆ ಕಬ್ಬಿಣದ ಮೇಲ್ಗಡೆ, ಇದ್ರ ಮೇಲ್ಗಡೆ ಸತುವಿನ ಲೇಪನ ಮಾಡುವಂಥದ್ದು. ನೆಕ್ಸ್ಟ್ ಬೇರೆ ವಸ್ತುಗಳಿಂದ ಮಿಶ್ರಣ ಮಾಡ್ಬಿಟ್ಟು ಕಬ್ಬಿಣವನ್ನು ಏನ್ ಮಾಡ್ತೀವಿ? ತಯಾರಿಸ್ತೀವಿ. ಅಷ್ಟೆಲ್ಲ ಗ್ಯಾಲ್ವಲೀಕರಣ ವಿಧಾನವನ್ನ ಮಾಡ್ತೀವಿ. ಈ ರೀತಿ ಮಾಡೋದ್ರಿಂದ ಕಬ್ಬಿಣ ತುಕ್ಕು ಹಿಡಿಯುವುದನ್ನು ತಪ್ಪಿಸಿಕೊಳ್ಳುತ್ತದೆ. ನೆಕ್ಸ್ಟ್ ಕ್ವಶನ್ ಇದೆ ನೋಡಿ, ಏನಿದೆ? ಬೆಳ್ಳಿಯ ಕ್ಲೋರೈಡ್. ಬೆಳ್ಳಿಯ ಕ್ಲೋರೈಡ್ ಅಂತಂದ್ರೇನು? AgCl2. ಇದು ಬೆಳ್ಳಿ ಯಾವಾಗಲೂ ಯಾವ ಬಣ್ಣದಲ್ಲಿ ಇರ್ತದಪ್ಪ? ಬಿಳಿ ಬಣ್ಣದಲ್ಲಿ ಇರ್ತದಲ್ವಾ? ಬಿಳಿ ಬಣ್ಣವು ಬೂದು ಬಣ್ಣಕ್ಕೆ ತಿರುಗಲು ಕಾರಣವಾಗಿರುವ ಅಂಶ ಯಾವುದು? ಅಥವಾ ಬೆಳ್ಳಿಯ ಬ್ರೋಮೈಡು ಬಿಳಿ ಬಣ್ಣವು ಬೂದು ಬಣ್ಣಕ್ಕೆ ತಿರುಗ್ತದೆ ಯಾವಾಗ? ಸೂರ್ಯನ ಬೆಳಕು ಇದ್ದಾಗ ಏನಾಗ್ತದೆ? ಅದು ಬೂದು ಬಣ್ಣಕ್ಕೆ ಟರ್ನ್ ಆಗ್ತದೆ. ಫಾರ್ ಎಕ್ಸಾಂಪಲ್, ನೀವು ಬೆಳ್ಳಿಯನ್ನ ನೋಡಿರ್ತೀರಾ, ಆ ಬೆಳ್ಳಿಯನ್ನ ನೀವು ಹೊರಗಡೆ ಇಟ್ಟಿರಿ, ಅಲ್ಲಿ ಸನ್ಲೈಟ್ ಅಲ್ಲಿ ಇಟ್ಟಿರಿ, ಆ ಸನ್ಲೈಟ್ ಅಲ್ಲಿ ಇಟ್ಟಾಗ ಏನಾಗ್ತದೆ? ಬೂದು ಬಣ್ಣಕ್ಕೆ ಟರ್ನ್ ಆಗ್ತದೆ ಬೆಳ್ಳಿ. ಸೊ ಹಾಗಾಗಿ ನೀವೇನ್ ಮಾಡ್ತೀರಾ? ಗಾಳಿ ಬರ್ದೇ ಇರೋ ಜಾಗದಲ್ಲಿ, ಉಷ್ಣ ಇಲ್ಲದೆ ಇರೋ ಜಾಗದಲ್ಲಿ ಬೀರೊಳಗಡೆ ಇಡ್ತೀರಾ, ಕೈಗೂ ಹಾಕೋತೀರಾ, ಇಲ್ಲ ಅಂತಲ್ಲ. ಸಾಮಾನ್ಯವಾಗಿ ಜಾಸ್ತಿ ಬೆಳ್ಳಿ ಇದ್ರೆ ಆ ರೀತಿ ನೀವೇನ್ ಮಾಡ್ತೀರಾ? ಶೇಖರಣೆ ಮಾಡಿ ಇಡ್ತೀರಾ. ಉಷ್ಣ ಇರೋ ಜಾಗದಲ್ಲಿ ನೀವು ಇಡಲ್ಲ. ಇಟ್ರೆ ಮುಗಿತು ಕತೆ, ಅದು ಬೂದು ಬಣ್ಣಕ್ಕೆ ಟರ್ನ್ ಆಗ್ತದೆ. ನೆಕ್ಸ್ಟ್ ಕ್ವಶನ್ ಹೋಗೋಣ. ಸಾರಯುಕ್ತ ಹೈಡ್ರೋಕ್ಲೋರಿಕ್ ಆಮ್ಲ HCl ಸತುವಿನ ಚೂರುಗಳ ವರ್ತಿಸಿ ಬಿಡುಗಡೆ ಆಗುವ ಅನಿಲ. ಸತುವಿನ ಚೂರುಗಳು ಅಂದ್ರೆ ಜಿಂಕ್ ಏನ್ ಬಿಡುಗಡೆ ಆಗ್ತದೆ ಅಂತ ಕೇಳ್ತಾ ಇದ್ದಾರೆ. ಏನ್ ಉಂಟಾಗ್ತದಪ್ಪ? ಜಿಂಕ್ ಕ್ಲೋರೈಡ್ ಅಲ್ವಾ? ZnCl2 ಪ್ಲಸ್ H2 ಗ್ಯಾಸ್ ಪ್ರೊಡ್ಯೂಸ್ ಆಗ್ತದೆ. ಹೈಡ್ರೋಜನ್ ಅನಿಲ ಬಿಡುಗಡೆ ಆಗ್ತದೆ. ಅಥವಾ ಸಾರಯುಕ್ತ ಸಲ್ಫ್ಯೂರಿಕ್ ಆಮ್ಲದೊಂದಿಗೆ ಸತುವಿನ ಚೂರುಗಳು ಹೋಗ್ತದೆ. ಸಾರಯುಕ್ತ ಸಲ್ಫ್ಯೂರಿಕ್ ಆಮ್ಲ ಯಾವುದು? H2SO4. ಅದ್ರ ಜೊತೆ ಸತುವಿನ ಚೂರು ಅಂತಂದ್ರೆ Zn. ಸೊ ಗಿವ್ಸ್ ಎಷ್ಟು ಏನಾಗ್ತದೆ? ZnSO4 ಪ್ಲಸ್ ಏನ್ ಪ್ರೊಡ್ಯೂಸ್ ಆಗ್ತದೆ? H2 ಪ್ರೊಡ್ಯೂಸ್ ಆಗ್ತದೆ. ಸೊ ಹೈಡ್ರೋಜನ್ ಅನಿಲ ಪ್ರೊಡ್ಯೂಸ್ ಆಗ್ತದೆ ಅಂತ ಹೇಳ್ಬೇಕು. ನೆಕ್ಸ್ಟ್ ಹೋಗೋಣ. ಮೆಗ್ನೀಷಿಯಂ ಪಟ್ಟಿಯನ್ನು ಉರಿಸುವ ಮೊದಲು, ನಾವು ಮೆಗ್ನೀಷಿಯಂ ಪಟ್ಟಿಯನ್ನು ಉರಿಸುವ ಮೊದಲು ಮರಳು ಕಾಗದದಿಂದ ಸ್ವಚ್ಛಗೊಳಿಸಬೇಕು ಏಕೆ ಅಂತ ಕೇಳಿದ್ದಾರೆ. ಅಥವಾ ಮೆಗ್ನೀಷಿಯಂ ಪಟ್ಟಿಯನ್ನು ಗಾಳಿಯಲ್ಲಿನ ಆಕ್ಸಿಜನ್ ನಿಂದ ದೂರವಿರಿಸಬೇಕು ಯಾಕೆ? ಯಾಕೆ ಗೊತ್ತಾ? ಒಂದು ಮೆಗ್ನೀಷಿಯಂ ಪಟ್ಟಿಯನ್ನು ನಾವು ಉರಿಸ್ತಾ ಇದೀವಿ ಅಂತ ತಿಳ್ಕೊಳ್ಳಿ. ಮೆಗ್ನೀಷಿಯಂ ಇದೆ, ಇದು ಕೂಡ ಒಂದು ಲೋಹ ಅಲ್ವಾ? ಈ ಲೋಹವನ್ನು ನಾನು ಉರಿಸ್ತಾ ಇದ್ದೀನಿ. ಆ ಲೋಹವನ್ನು ಉರ್ಸೋಕ್ಕಿಂತ ಮುಂಚೆ ಮರಳು ಕಾಗದದಿಂದ ಏನ್ ಮಾಡ್ತೀವಿ? ಸ್ವಚ್ಛ ಮಾಡ್ತೀವಿ. ಯಾಕೆ ಗೊತ್ತಾ? ಅದರಲ್ಲಿ ಮೆಗ್ನೀಷಿಯಂ ಆಕ್ಸೈಡ್ ಪದರ ಇರ್ತದೆ, ಅದಕ್ಕಾಗಿ ನಾನು ಸ್ವಚ್ಛ ಮಾಡ್ತೀನಿ. ಎರಡನೇ ಕ್ವಶನ್ ಏನೈತೆ? ಮೆಗ್ನೀಷಿಯಂ ಪಟ್ಟಿಯನ್ನು ಗಾಳಿಯಲ್ಲಿನ ಆಕ್ಸಿಜನ್ ನಿಂದ ದೂರ ಇರಿಸಬೇಕು ಯಾಕೆ? ಯಾಕೆ ನಾವು ಮೆಗ್ನೀಷಿಯಂ ಅನ್ನ ಆಕ್ಸಿಜನ್ ನಿಂದ ದೂರ ಇರಿಸಬೇಕು ಅಂತಂದ್ರೆ, ಅಕಸ್ಮಾತ್ ಏನಾದ್ರು ಮೆಗ್ನೀಷಿಯಂ ಆಕ್ಸಿಜನ್ ಜೊತೆ ವರ್ತಿಸಿದ್ರೆ ಏನ್ ಮಾಡ್ತದೆ? ಮೆಗ್ನೀಷಿಯಂ ಆಕ್ಸೈಡ್ ಪದರವನ್ನು ಏನ್ ಮಾಡ್ತದೆ? ಉಂಟು ಮಾಡ್ತದೆ. ಹಾಗಾಗಿ ನಾವೇನ್ ಮಾಡಬೇಕು? ಆ ಮೆಗ್ನೀಷಿಯಂ ಅನ್ನ ಗಾಳಿಯಿಂದ ದೂರ ಇರಿಸಬೇಕಾಗಿರ್ತದೆ. ಮುಂದುವರೆದಂತೆ ಪಾಠ ನೋಡಿ, 3 ಕ್ವಶನ್ಗಳಿದಾವೆ. ಈ 3 ಕ್ವಶನ್ಗಳು ಕೂಡ ಒಂದೇ ಉತ್ತರ, 1 ಮಾರ್ಕ್ಸಿಗೆ ಅಂತ ಪಕ್ಕಾ ಕೇಳ್ತಾರೆ. ಉಸಿರಾಟ ಬಹಿರುಷ್ಣಕ ಕ್ರಿಯೆ. ಮಾನವ ದೇಹದಲ್ಲಿ ಗ್ಲೂಕೋಸ್ ಮತ್ತೆ ಜೀವಕೋಶಗಳು ಆಕ್ಸಿಜನ್ ಒಂದಿಗೆ ಸಂಯೋಗದಿಂದ ಶಕ್ತಿ ಬಿಡುಗಡೆ ಆಗ್ತದೆ. ಗ್ಲೂಕೋಸ್ ಶಕ್ತಿ ಬಿಡುಗಡೆ ಆಗ್ತದಲ್ಲ, ಜಸ್ಟ್ ಸಿಂಪಲ್ ಉಸಿರಾಟ ಬಹಿರುಷ್ಣಕ ಕ್ರಿಯೆ. ಗ್ಲೂಕೋಸ್ ಮತ್ತೆ ಶಕ್ತಿ ಬಿಡುಗಡೆ ಆದ್ರೆ ಇದು ಬಹಿರುಷ್ಣಕ ಕ್ರಿಯೆ. ಅಷ್ಟೇ ಅಲ್ಲ, ಸಸ್ಯಜನ್ಯ ದ್ರವ್ಯಗಳ ವಿಘಟನೆಯಿಂದ ಕಾಂಪೋಸ್ಟ್ ಉಂಟಾಗುವುದು, ಗೊಬ್ಬರ ಉಂಟಾಗ್ತದಲ್ಲ, ಈ ಗೊಬ್ಬರ ಉಂಟಾಗೋದು ಕೂಡ ಅಲ್ಲೇನು? ಬಹಿರುಷ್ಣಕ ಕ್ರಿಯೆ. ಮುಂದುವರೆದಂತೆ ಈ 3 ಕ್ವಶನ್ಗಳು ಕೂಡ ಒಂದೇ ಉತ್ತರ. ಅಂತರುಷ್ಣಕ ಕ್ರಿಯೆಗೆ ಒಂದು ಉದಾಹರಣೆ ಕೊಡಿ. ಅಂತರುಷ್ಣಕ ಕ್ರಿಯೆ ಅಂತಂದ್ರೇನು? ಉಷ್ಣವನ್ನು ಒಂದು ರಾಸಾಯನಿಕ ಕ್ರಿಯೆಯಲ್ಲಿ ಏನಾಗ್ತದೆ? ಶಕ್ತಿಯನ್ನ ಹೀರಿಕೊಳ್ತದೆ. ಅಥವಾ ಒಂದು ರಾಸಾಯನಿಕ ಕ್ರಿಯೆಯಲ್ಲಿ ಶಕ್ತಿಯನ್ನ ಹೀರಿಕೊಂಡರೆ ಅದನ್ನ ನಾವು ಅಂತರುಷ್ಣಕ ಕ್ರಿಯೆ ಅಂತ ಕರಿತೀವಿ. ಅಥವಾ ಒಂದು ರಾಸಾಯನಿಕ ಕ್ರಿಯೆಯಲ್ಲಿ ಉಷ್ಣವನ್ನ ಹೀರಿಕೊಂಡರೆ ನಾವು ಅಂತರುಷ್ಣಕ ಕ್ರಿಯೆ ಅಂತ ಕರಿತೀವಿ. ಅಥವಾ ವಿಭಜನಾ ಕ್ರಿಯೆಗೆ ಉದಾಹರಣೆ ಕೊಡಿ. ಉಷ್ಣ ವಿಭಜನಾ ಕ್ರಿಯೆಗೆ ಉದಾಹರಣೆ ಕೊಡಿ ಅಂತಂದ್ರೆ ಕ್ಯಾಲ್ಸಿಯಂ ಕಾರ್ಬೋನೇಟ್ ಅನ್ನು ಬಳಸೋದು. ಡ್ಯೂ ಟು ಪ್ರೆಸೆನ್ಸ್ ಆಫ್ ಏನೋ ಹೀಟ್ ಆಗ್ತೀವಿ. ಡ್ಯೂ ಟು ಪ್ರೆಸೆನ್ಸ್ ಆಫ್ ಹೀಟ್ ಟು ಪ್ರೊಡ್ಯೂಸ್ಡ್ ಕ್ಯಾಲ್ಸಿಯಂ ಆಕ್ಸೈಡ್ ಅಂಡ್ ಕಾರ್ಬನ್ ಡೈಆಕ್ಸೈಡ್. ನೆನ್ಪಿಟ್ಕೊಂಡಿರಿ, ಕ್ಯಾಲ್ಸಿಯಂ ಆಕ್ಸೈಡ್ ಮತ್ತೆ ಕಾರ್ಬನ್ ಡೈಆಕ್ಸೈಡ್ ನೆನ್ಪಿಟ್ಕೊಂಡಿರಿ. ಈ ಈಕ್ವೇಶನ್ ನಿಮ್ಗೆ ಗೊತ್ತಾಗಿಲ್ಲ ಅಂತಂದ್ರೆ CO3 ಇದೆ ಅಂತಂದ್ರೆ ಎವರಿ ಟೈಮ್ CO3 ಇದೆ ಅಂತಂದ್ರೆ ಯಾವ್ದ್ರಲ್ಲೂ ಒಂದು ಅದರಲ್ಲಿ ಕಾರ್ಬನ್ ಡೈಆಕ್ಸೈಡ್ ಪ್ರೊಡ್ಯೂಸ್ ಆಗ್ತದೆ ಅಂತ ನಾವು ನೆನ್ಪಿಟ್ಕೊಂಡಿರ್ಬೇಕು. ಕಾರ್ಬನ್ ಡೈಆಕ್ಸೈಡ್ 100% ಪ್ರೊಡ್ಯೂಸ್ ಆಗ್ತದೆ CO3 ಇದ್ರೆ. ಸೊ ಅದೇ ತರ ಇಲ್ಲಿ ನೋಡಿ, ಕ್ಯಾಲ್ಸಿಯಂ ಆಕ್ಸೈಡ್ ಆಗಿದೆ, ಕಾರ್ಬನ್ ಡೈಆಕ್ಸೈಡ್ ಆಗಿ ವಿಭಜನೆ ಹೊಂದಿದೆ. ಇವೆಲ್ಲವೂ ಕೂಡ ಏನು ಅಂತಂದ್ರೆ ತುಂಬಾ ಈಸಿ ಆಗ್ತಿದೆ. ಯಾಕೆ ಈಸಿ ಆಗ್ತಿದೆ ಗೊತ್ತಾ? ನಾವು ಹಳೆ ವಿಡಿಯೋವನ್ನ ನೋಡಿದೀವಿ, ಹಿಂದೆ ಮಾಡಿದಂತಹ ಪಾಠದ ವಿಡಿಯೋವನ್ನ ನೋಡಿದೀವಿ, ಅದಕ್ಕಾಗಿ ಇದು ಈಸಿ ಆಗ್ತದೆ. ಭಾಗ 1 ನೋಡ್ದೋ ಈ ಭಾಗ 2ರಲ್ಲಿ ಏನ್ ಮಾಡ್ತಿದ್ವಿ? ಆನ್ಸರ್ ಮಾಡ್ತಾ ಹೋಗ್ತಾ ಇದೀವಿ. ಸೊ ಇಲ್ಲಿ ನೋಡಿ, ಸೇಮ್ ಆಸ್ ಇಟ್ ಇಸ್. ನೆನ್ನೆ ತಾನೇ ಹೇಳಿದೀನಿ, ಎಣ್ಣೆ ಮತ್ತು ಕೊಬ್ಬು ಹೊಂದಿದ ಆಹಾರ ಪದಾರ್ಥಗಳಿಗೆ ನೈಟ್ರೋಜನ್ ಅನಿಲ ಹಾಯಿಸ್ತಾರೆ. ಯಾಕೆ ನೈಟ್ರೋಜನ್ ಅನಿಲವನ್ನು ಯಾಕೆ ಹಾಯಿಸ್ಬೇಕು? ಅಥವಾ ಚಿಪ್ಸ್ ತಯಾರಕರು ಪೊಟೊಟೊಗಳಿಗೆ ನೈಟ್ರೋಜನ್ ಅನಿಲವನ್ನು ಹಾಯಿಸ್ತಾರೆ ಯಾಕೆ? ಅಥವಾ ಕೊಬ್ಬು ಮತ್ತು ಎಣ್ಣೆ ಹೊಂದಿರುವ ಆಹಾರ ಪದಾರ್ಥಗಳಿಗೆ ಉತ್ಕರ್ಷಗಳನ್ನು ಸೇರಿಸಲು ಕಾರಣವೇನು? ಯಾಕೆ ಅಂತಂದ್ರೆ ಉತ್ಕರ್ಷಣೆಗೊಳ್ಳುವುದನ್ನು ತಡೆಯೋದಕ್ಕೋಸ್ಕರ. ಅಕಸ್ಮಾತ್ ನೋಡಿಲಿ, ಎಣ್ಣೆ ಮತ್ತು ಕೊಬ್ಬು ಹೊಂದಿದ ಆಹಾರ ಪದಾರ್ಥ ನೈಟ್ರೋಜನ್ ಅನಿಲ ಹಾಯಿಸ್ತಾರೆ
ಜಸ್ಟ್ ಸಿಂಪಲ್ ಏನು, ಉತ್ಕರ್ಷಣೆಗೊಳ್ಳುವುದನ್ನ ತಡೆದಕ್ಕೋಸ್ಕರ ಏನ್ ಮಾಡ್ತಾರೆ, ನೈಟ್ರೋಜನ್ ಅನಿಲವನ್ನ ಹಾಯಿಸ್ತಾರೆ ಅಥವಾ ತೇವಾಂಶದಿಂದ ದೂರ ಇರಿಸ್ತಾರೆ. ಅಷ್ಟೇ ನೆನ್ಪಿಟ್ಕೊಂಡಿರಿ, ಇನ್ನೇನಿಲ್ಲ. ನೆಕ್ಸ್ಟ್ ಕ್ವಶನ್ ಹೋಗೋಣ. ನಾವು ಏನಿದೆ ನೋಡೋಣ. ಏನಿದೆ 40 ಎಸ್ ಈಕ್ವೇಶನ್ಸ್ ಇದೆ ಕಣ್ರಪ್ಪ. ಈ ಕೆಳಗಿನ ರಾಸಾಯನಿಕ ಕ್ರಿಯೆಗಳಿಗೆ ಸರಿದೂಗಿಸಿದ ಸಮೀಕರಣ ಬರೆಯಿರಿ. ಅಂದ್ರೆ ಸರಿದೂಗಿಸ್ಬೇಕಂತೆ. ಫಾರ್ ಎಕ್ಸಾಂಪಲ್ ನಾನು ರೆಡ್ ಕಲರ್ ಕೊಟ್ಟಿದ್ದೀನಲ್ಲ, ಇದು ಕ್ವಶನ್ಸ್. ಆ ಕ್ವಶನ್ಗೆ ನಾವೇನ್ ನೋಡ್ಬೇಕು, ಸಮೀಕರಣವನ್ನು ಬರೀರಿ, ಸಾಂಕೇತಿಕವಾಗಿ ರೂಪಿಸಿ ಅಂತ. ರಾಸಾಯನಿಕ ಸಮೀಕರಣ ಅಂತಂದ್ರೇನು, ಒಂದು ರಾಸಾಯನಿಕ ಕ್ರಿಯೆಗಳಲ್ಲಿ ನಾವು ಸಾಂಕೇತಿಕವಾಗಿ ಪ್ರತಿನಿಧಿಸುವ ಒಂದು ರಾಸಾಯನಿಕ ಕ್ರಿಯೆಯನ್ನು ಸಾಂಕೇತಿಕವಾಗಿ ಪ್ರತಿನಿಧಿಸುವುದನ್ನು ನಾವೇನಂತ ಕರಿತೀವಿ, ರಾಸಾಯನಿಕ ಸಮೀಕರಣ ಅಂತ ಕರಿತಿದೀವಿ. ಈಗ ನಾನು ಸಾಂಕೇತಿಕವಾಗಿ ಪ್ರತಿನಿಧಿಸ್ತಾ ಇದ್ದೀನಿ ನೋಡಿ. ಹೈಡ್ರೋಜನ್ ಮತ್ತೆ ಕ್ಲೋರಿನ್ ಎರಡೂ ಕೂಡ ಪರಸ್ಪರ ವರ್ತಿಸಿ ಹೈಡ್ರೋಜನ್ ಕ್ಲೋರೈಡ್ ಉಂಟಾಗುತ್ತೆ. ಸೊ H2 + Cl2 2 ಪ್ರೊಡ್ಯೂಸ್ಡ್ ಹೈಡ್ರೋಜನ್ ಕ್ಲೋರೈಡ್. H2 ಪರಮಾಣುಗಳ ಸಂಖ್ಯೆ 2 ಇದೆ, Cl2 ಪರಮಾಣುಗಳ ಸಂಖ್ಯೆ 2 ಇದೆ. ಹಾಗಾಗಿ ಇಲ್ಲಿ ಏನ್ ಮಾಡಿದೀನಿ, 2 ಹಾಕಿದ್ದೀನಿ. ಓಕೆನಾ. ಈ 2 ಹೈಡ್ರೋಜನ್ಗೂ ಸೇರ್ಕೊಳ್ತದೆ, ಕ್ಲೋರಿನ್ಗೂ ಕೂಡ ಸೇರ್ಕೊಳ್ತದೆ. ನೆಕ್ಸ್ಟ್ ಇದೆ ಬೇರಿಯಂ ಕ್ಲೋರೈಡ್ ಮತ್ತೆ ಅಲ್ಯೂಮಿನಿಯಂ ಸಲ್ಫೇಟ್. ಬೇರಿಯಂ ಕ್ಲೋರೈಡ್ ಕಣ್ರಪ್ಪ ಇದು, ಮತ್ತೆ ಇದೇನು ಅಲ್ಯೂಮಿನಿಯಂ ಸಲ್ಫೇಟ್. ಟು ಪ್ರೊಡ್ಯೂಸ್ಡ್ ಏನಾಗ್ತದೆ, ಬೇರಿಯಂ ಸಲ್ಫೇಟ್ ಆಗ್ತದೆ ಮತ್ತೆ ಅಲ್ಯೂಮಿನಿಯಂ ಕ್ಲೋರೈಡ್ ಆಗ್ತದೆ. ಬೇರಿಯಂ ಸಲ್ಫೇಟ್ ಮತ್ತೆ ಅಲ್ಯೂಮಿನಿಯಂ ಕ್ಲೋರೈಡ್ ಆಗ್ತದೆ. ಬ್ಯಾಲೆನ್ಸ್ಡ್ ಈಕ್ವೇಶನ್. ಬೇಕಾದ್ರೆ ಬ್ಯಾಲೆನ್ಸ್ ಮಾಡಿ ನೋಡೋಣ, ಬೇಕಾದ್ರೆ ನೋಡಿ. ಈಗ ಬೇರಿಯಂ ಪರಮಾಣುಗಳ ಸಂಖ್ಯೆ ಎಷ್ಟಿದೆ, 3 ಇದೆ ಕಣ್ರಪ್ಪ. ಎಷ್ಟಿದೆ, 3 ಇದೆ. ಸೊ ಇಲ್ಲಿ 3 ಇದೆಯಾ, ಹಾಗಾದ್ರೆ ಬೇರಿಯಂ ಮುಗೀತು. ಕ್ಲೋರಿನ್ ಪರಮಾಣುಗಳ ಸಂಖ್ಯೆ ಎಷ್ಟಿದೆ ಹೇಳ್ರಪ್ಪ, ಇಲ್ಲಿ 2 ಇದೆ, ಇಲ್ಲಿ 3 ಇದೆ. ಸೊ 3 × 2 ಮಾಡ್ಕೋಬೇಕು ನಾವು. 3 × 6. ಹಾಗಾದ್ರೆ ಕ್ಲೋರಿನ್ ಪರಮಾಣುಗಳ ಸಂಖ್ಯೆ ಎಷ್ಟು, 6 ಆಗ್ತದೆ. ಸೊ ಇಲ್ಲಿ ಕ್ಲೋರಿನ್ ಪರಮಾಣುಗಳ ಸಂಖ್ಯೆ ಎಷ್ಟಿದೆ ನೋಡೋಣ. ಇಲ್ಲಿ 3 ಇದೆ, ಇಲ್ಲಿ 2 ಇದೆ. ಸೊ 3 × 6. ಹಾಗಾದ್ರೆ ಬೇರಿಯಂ ಕ್ಲೋರೈಡ್ ಕರೆಕ್ಟ್ ಇದೆ. ಈಗ Al2SO4 ಇದೆ. Al2 ಅನ್ನೋದು ಎಷ್ಟಿದೆ, 2 ಇದೆ. ಅಂದ್ರೆ ಅಲ್ಯೂಮಿನಿಯಂ ಪರಮಾಣುಗಳ ಸಂಖ್ಯೆ 2 ಇದೆ. ಇಲ್ಲಿ ಎಷ್ಟಿದೆ, 2 ಇದೆ. ಹಾಗಾದ್ರೆ ಇದು ಕೂಡ ಮುಗೀತು, ಇದು ಕೂಡ ಮುಗೀತು. ಇನ್ನೇನೈತೆ, SO3 ಇದೆ, SO4 ಇದೆ. ನೋಡಿ, ನಾನು ಏನ್ ಮಾಡಿದೀನಿ, SO4 ಹಾಕಿದ್ದೀನಿ. ಸೊ ಇಲ್ಲಿ ಬ್ರಾಕೆಟ್ ಅಲ್ಲಿ 3 ಇದೆ ಅಲ್ವಾ. ಸೊ ಈ 3ನ ನಾನು ಹಿಂಗ್ ಹಾಕ್ಬೋದಾಗಿತ್ತು, ಬಟ್ ಹಂಗ ಹಾಕಕ್ಕಲ್ಲ. ಯಾಕಂತಂದ್ರೆ ಇಲ್ಲೇ ಹಾಕ್ಬಿಟ್ಟಿದ್ದೀನಿ. ಹಿಂಗ ಹಾಕಿದ್ರೆ ಬ್ರಾಕೆಟ್ ಅಲ್ಲಿ ಇಲ್ಲಿ 3 ಇದೆ ಅಂತ ಅರ್ಥ. ಮುಂದೆ ಹೋಗೋಣ. ಸೋಡಿಯಂ ಕ್ಲೋರೈಡ್. ಸೋಡಿಯಂ ಪ್ಲಸ್ ನೀರು. ಸೋಡಿಯಂ ಏನು, Na. ನೀರು ಅಂತಂದ್ರೆ H2O. ಸೊ ಸೋಡಿಯಂ ಹೈಡ್ರಾಕ್ಸೈಡ್ ಮತ್ತೆ ಹೈಡ್ರೋಜನ್ ಅನಿಲ ಬಿಡುಗಡೆ ಆಗಿದೆ. ಮುಂದುವರೆದಂತೆ ಈ ಕೆಳಗಿನ ಕ್ರಿಯೆಗಳಿಗೆ ಸಂಕೇತಗಳೊಂದಿಗೆ ಸರಿದೂಗಿಸಿದ ರಾಸಾಯನಿಕ ಸಮೀಕರಣವನ್ನು ಬರೆಯಿರಿ. ಸರಿದೂಗಿಸ್ಬೇಕಂತ ಇವೆಲ್ಲವೂ ಕೂಡ ನೋಡಿಲಿ. ಬೇರಿಯಂ ಕ್ಲೋರೈಡ್ ಮತ್ತೆ ಸೋಡಿಯಂ ಸಲ್ಫೇಟ್ 2 ಲೋಹಗಳು ಬಂದಿರ್ತಾವಲ್ಲ, ಇಲ್ಲಿ ಅಯಾನುಗಳ ವಿನಿಮಯ ಆಗ್ತದಲ್ಲ. ಒಂದು ರಾಸಾಯನಿಕ ಕ್ರಿಯೆಯಲ್ಲಿ ಅಯಾನುಗಳ ವಿನಿಮಯ ಅಂದ್ರೆ ಪ್ಲಸ್ ಮತ್ತೆ ಮೈನಸ್ ಈ ತರ ವಿನಿಮಯ ಆಗ್ತದಲ್ಲ. ಈ ಕ್ರಿಯೆನ ನಾವು ಏನಂತ ಕರಿತೀವಿ ಅಂತಂದ್ರೆ ದ್ವಿಸ್ಥಾನಪಲಟ ಕ್ರಿಯೆ ಅಂತ ಕರಿತೀವಿ. ಸ್ಥಾನಪಲಟ ಕ್ರಿಯೆ ಅಂತಂದ್ರೆ ಹೇಳಿದ್ದೀನಿ. ಅಲ್ಲಿ ಏನಾಗ್ತದೆ ಅಂತಂದ್ರೆ ಜಸ್ಟ್ ಒಂದು ಧಾತು ಇನ್ನೊಂದು ಧಾತುವನ್ನು ಏನ್ ಮಾಡ್ತದೆ, ಸ್ಥಾನಪಲಟಗೊಳಿಸ್ತದೆ. ಸೊ ಇದನ್ನ ನಾವು ಸ್ಥಾನಪಲಟ ಕ್ರಿಯೆ ಅಂತಂದ್ರೆ, ದ್ವಿಸ್ಥಾನಪಲಟ ಕ್ರಿಯೆ ಅಂತಂದ್ರೆ ಅಯಾನುಗಳ ವಿನಿಮಯ ಆಗ್ತದೆ. ಸೊ ಇದನ್ನ ನಾವು ದ್ವಿಸ್ಥಾನಪಲಟ ಕ್ರಿಯೆ ಅಂತ ಕರಿತೀವಿ. ಇಲ್ಲಿ ಕೊಟ್ಟಿದ್ದಾರೆ ಬೇರಿಯಂ ಕ್ಲೋರೈಡ್. ನಾನು ಬೇರಿಯಂ ಕ್ಲೋರೈಡ್ ಬರ್ಕೊಂಡಿದ್ದೀನಿ. ಸೋಡಿಯಂ ಸಲ್ಫೇಟ್ ಜಲೀಯ ದ್ರಾವಣದೊಂದಿಗೆ, ಇದು ಏನು ಸೋಡಿಯಂ ಸಲ್ಫೇಟ್ ಜಲೀಯ ದ್ರಾವಣದೊಂದಿಗೆ ವರ್ತಿಸಿ ಸೋಡಿಯಂ ಕ್ಲೋರೈಡ್ ಉಂಟಾಗಿದೆ ಅಂತ. ಸೋಡಿಯಂ ಕ್ಲೋರೈಡ್ ಇಲ್ಲಿ ಬರ್ದಾಗಿದೆ. ಮತ್ತು ಜಲವಿಲೀನಗೊಳ್ಳದ ಬೇರಿಯಂ ಸಲ್ಫೇಟ್ ಉಂಟಾಗಿದೆ. ಬೇರಿಯಂ ಸಲ್ಫೇಟ್ ಉಂಟಾಗಿದೆ. ಇದನ್ನ ಇಲ್ಲಿ ಏನ್ ರೆಡ್ಡಿಂಗ್ ಕಲ್ಕು ಬರ್ದಿದ್ದಾರೆ ಅದನ್ನ ನಾವೇನ್ ಮಾಡ್ಬೇಕು, ಸಂಕೇತ ರೂಪದಲ್ಲಿ ನಾವು ಬರಿಬೇಕು ಅಷ್ಟೇ, ಇನ್ನೇನಿಲ್ಲ. ಅದೇ ತರ ಇಲ್ಲೊಂದು ಕ್ವಶನ್ ಕೊಟ್ಟಿದ್ದಾರೆ. ಸೋಡಿಯಂ ಹೈಡ್ರಾಕ್ಸೈಡ್ NaOH ಅಂತ ಬರಿತೀನಿ. ಹೈಡ್ರೋಕ್ಲೋರಿಕ್ ಆಮ್ಲ HCl ಅಂತ ಬರಿತೀನಿ. ಇವೆರಡು ಕೂಡ ಉಂಟಾದ್ರೆ ಪರಸ್ಪರ ವರ್ತಿಸಿ ಏನಾಗ್ತದೆ, ಸೋಡಿಯಂ ಕ್ಲೋರೈಡ್ ಉಂಟಾಗ್ತದೆ ಮತ್ತೆ ನೀರು ಉಂಟಾಗ್ತದೆ ಅಷ್ಟೇ. ಉಪ್ಪು. ಸೋಡಿಯಂ ಕ್ಲೋರೈಡ್ ಅಂತಂದ್ರೇನು, ಉಪ್ಪು. ನೆನ್ಪಿಟ್ಕೊಂಡಿ. ಒಂದು ನಿಮಿಷ ತಡೆಯಮ್ಮ. ನೆಕ್ಸ್ಟ್ ಸ್ಲೈಡ್ ಹೋಗೋಣ ಬನ್ನಿ. ಏನೇನು ನೆಕ್ಸ್ಟ್ ಸ್ಲೈಡು ನೋಡಿ. ಅಲ್ಲೇನ್ ಹೇಳಿದ್ದಾರೆ, ಬಿಳಿ ಬಣ್ಣ ಬಳಿಯಲು. ಬಿಳಿ ಬಣ್ಣ ಏನ್ ಮಾಡ್ಬೇಕು, ಬಳಿಯಲು X ವಸ್ತುವಿನ ದ್ರಾವಣವನ್ನು ಬಳಸಲಾಗುತ್ತದೆ ಅಂತ ಹೇಳ್ತಿದ್ದಾರೆ. ಸೊ X ವಸ್ತುವನ್ನು ಹೆಸರಿಸಿ ಮತ್ತು ಅದರ ಅಣುಸೂತ್ರವನ್ನು ಬರೆಯಿರಿ ಅಂತ ಕೇಳ್ತಿದ್ದಾರೆ. X ವಸ್ತು ಯಾವುದು, ಬಿಳಿಯ ಬಣ್ಣ ಅಂತಂದ್ರೆ ಏನ್ ಗೊತ್ತಾ, ಈಗ ನಿಮ್ಗೆ ಸಾಮಾನ್ಯವಾಗಿ ಬಿಳಿಯ ಬಣ್ಣ ಅಂತ ಇದೆಯಲ್ಲ. ಸೊ ನಾವು ಮನೆಯಲ್ಲಿ ಸುಣ್ಣ ಬೆಳಿತೀವಲ್ವಾ, ಸೊ ಅರಳಿದ ಸುಣ್ಣ. ಆ X ವಸ್ತು ಯಾವುದು, ಅರಳಿದ ಸುಣ್ಣ. ಮನೆಯಲ್ಲಿ ನಾವು ಸುಣ್ಣ ಬೆಳಿತಿದೀವಿ ಅಂತಂದ್ರೆ ಆ X ವಸ್ತು ಯಾವುದು, ಅರಳಿದ ಸುಣ್ಣವನ್ನು ನಾವು ಗೋಡೆಗೆ ಹಾಕ್ತಿವಿ ಅಥವಾ ಸುಣ್ಣವನ್ನ ಬೆಳಿತೀವಿ. ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಅದರ ಅಣುಸೂತ್ರ. ನೀರಿನೊಂದಿಗೆ ಹೆಸರಿಸಿ ಒಂದರಲ್ಲಿ X ವಸ್ತುವಿನ ಕ್ರಿಯೆ ಬರೆಯಿರಿ. ಅಂದ್ರೆ ಅರಳಿದ ಸುಣ್ಣ ಹೇಗೆ ಆಗ್ತದೆ ಅಂತ ಕೇಳ್ತಿದ್ದಾರೆ. ಅರಳಿದ ಸುಣ್ಣ ಹೇಗಾಗ್ತದೆ, ಕ್ಯಾಲ್ಸಿಯಂ ಆಕ್ಸೈಡ್ ರಿಯಾಕ್ಟೆಡ್ ವಿತ್ ವಾಟರ್ ಟು ಪ್ರೊಡ್ಯೂಸ್ಡ್ ಅರಳಿದ ಸುಣ್ಣ. ಇದು ಕ್ಯಾಲ್ಸಿಯಂ ಆಕ್ಸೈಡ್ ಸುಟ್ಟ ಸುಣ್ಣ ನೀರಿನೊಂದಿಗೆ ವರ್ತಿಸಿ ಅರಳಿದ ಸುಣ್ಣ ಆಗಿದೆ. ನೋಡಿ ಇನ್ನೊಂದ್ಸಲ ಹೇಳ್ತೀನಿ.
ಸುಟ್ಟ ಸುಣ್ಣ ನೀರಿನೊಂದಿಗೆ ವರ್ತಿಸಿ ಅರಳಿದ ಸುಣ್ಣವಾಗಿದೆ. ಅದೇ ಇಲ್ಲಿ ಬಿಳಿ ಬಣ್ಣ ಅಂತಂತಂದ್ರೇನು, ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಅನ್ನ ಬಳಸ್ತಾ ಇದ್ದೀವಿ. ಓಕೆನಾ, ಮುಂದೆ ಹೋಗೋಣ. ಎಸ್, ಇದು ನಿಮ್ಮೆಲ್ಲರಿಗೂ ಗೊತ್ತಿರಂಗೆ ನೀರಿನ ವಿದ್ಯುತ್ ವಿಭಜನೆ ಚಿತ್ರ ಬರೆದು ಭಾಗಗಳನ್ನು ಗುರುತಿಸಿ 2 ರಿಂದ 3 ಮಾಸಿ ಕೇಳ್ತಾರೆ. ಮರೆಯಕ್ಕಂತೂ ಹೋಗ್ಲೇಬೇಡಿ. ಇದ್ರ ಎಕ್ಸ್ಪ್ಲನೇಷನ್ ನಾನು ಮಾಡ್ತೀನಿ, ಎಲ್ಲರಿಗೂ ಗೊತ್ತಿರಂಗೆ ಮೊದಲು ಮಾಡಿದ್ದೀನಿ, ಇನ್ನೂ ಒಂದ್ಸಲ ಹೇಳ್ತಾ ಇದ್ದೀನಿ ನೋಡಿ. ಇದು ನೀರು, ಇದೇನಂತ ಕರಿತೀವಿ ಗ್ರಾಫೈಟ್ ದಂಡ, ಮತ್ತೆ ಇದೇನಿದು ಸ್ವಿಚ್ಚು, ಇಲ್ಲಿ ಆನೋಡ್ ಇದೆ, ಇಲ್ಲಿ ಕ್ಯಾಥೋಡ್ ಇದೆ, 6 ವೋಲ್ಟೇಜ್ ಬ್ಯಾಟರಿ, ಇದು ಪ್ಲಾಸ್ಟಿಕ್ ಮಗ್ಗು. ಸೊ ಸಾಮಾನ್ಯವಾಗಿ ಏನು ಅಂತಂದ್ರೆ ನೀರಿನ ವಿದ್ಯುತ್ ವಿಭಜನೆಯ ಚಿತ್ರ. ಇದು ನೀರಿನ ವಿದ್ಯುತ್ ವಿಭಜನೆಯ ಚಿತ್ರ, ಇಲ್ಲೇ ಬರ್ದಿದ್ದೀನಲ್ಲ ನೋಡಿ, ನೀರಿನ ವಿದ್ಯುತ್ ವಿಭಜನೆಯ ಚಿತ್ರ. ಇಲ್ಲಿ ಪ್ರಶ್ನೆ ಏನ್ ಕೇಳ್ತಾರಂತ ನಾವು ಅರ್ಥ ಮಾಡ್ಕೋಬೇಕು. ಅವ್ರು ಡೈರೆಕ್ಟ್ ಆಗಿ ಏನ್ ಮಾಡೋರು ಅಂತಂದ್ರೆ ನೀರಿನ ವಿದ್ಯುತ್ ವಿಭಜನೆಯ ಚಿತ್ರ ಬರೀರಿ ಅಂತ ಕೇಳಿಲ್ಲ. ಇಲ್ಲಿ ಯಾವ ತರ ಕೇಳವ್ರೆ, ಒಂದು ಪ್ರಣಾಳದಲ್ಲಿ, ಇದೇನಿದು ಟೆಸ್ಟ್ ಟ್ಯೂಬ್, ಇದು ಟೆಸ್ಟ್ ಟ್ಯೂಬ್, ಇದು ಟೆಸ್ಟ್ ಟ್ಯೂಬ್. ಒಂದು ಪ್ರಣಾಳದಲ್ಲಿ, ಪ್ರಣಾಳ ಅಂತಂದ್ರೆ ಬೇರೆ ಅಲ್ಲ, ಟೆಸ್ಟ್ ಟ್ಯೂಬ್ ಅಂತಂದ್ರೆ ಬೇರೆ ಅಲ್ಲ, ಎರಡು ಕೂಡ ಒಂದೇ. ಆ ಪ್ರಣಾಳದಲ್ಲಿ ಸಂಗ್ರಹವಾದ ಅನಿಲದ ಪ್ರಮಾಣವು, ಅನಿಲ ಅಂತಂದ್ರೆ ಗ್ಯಾಸ್ ಅಲ್ವಾ, ಅನಿಲದ ಪ್ರಮಾಣವು ಮತ್ತೊಂದರಲ್ಲಿ ಸಂಗ್ರಹವಾದ ಅನಿಲದ ಪ್ರಮಾಣದ 2ರಷ್ಟಿರಲು ಕಾರಣವೇನು? ಸೊ ಯಾಕೆ 2ರಷ್ಟಿದೆ ಅಂತ. ಫಾರ್ ಎಕ್ಸಾಂಪಲ್ ನಾನು ಈಗ ಏನ್ ಮಾಡ್ತೀನಿ, H2 ಅನ್ನ ತಗೊಳ್ತಿದ್ದೀನಿ. ಇದರಲ್ಲೇ ಒಂದು ಪ್ರಮಾಣ ಎಷ್ಟೈತೆ, ಆಕ್ಸಿಜನ್ ಪ್ರಮಾಣ ಎಷ್ಟೈತೆ, 1 ಇದೆ. ಹೈಡ್ರೋಜನ್ ಪ್ರಮಾಣ ಎಷ್ಟೈತೆ, 2 ಇದೆ. ಸೊ 2ರಷ್ಟಿರಲು ಕಾರಣವೇನು? ಈ ಅನಿಲವನ್ನು ಹೆಸರಿಸಿ ಅಂತ ಹೇಳಿದ್ದಾರೆ. ಸೊ ಈ ಅನಿಲವನ್ನು ಹೆಸರಿಸಿ ಅಂತ ಜಸ್ಟ್ ಸಿಂಪಲ್. ಅನಿಲ ಯಾವುದು ಅಂತಂತಂದ್ರೆ ಹೈಡ್ರೋಜನ್ ಮತ್ತೆ ಆಕ್ಸಿಜನ್. ಅನಿಲದ ಪ್ರಮಾಣ 2:1 ಅಂತ ಬರೆದ್ರೂ ಕೂಡ ಮುಗಿತದೆ. ಓಕೆನಾ. ಬಟ್ ಇದು ನಾವು ಅರ್ಥ ಮಾಡೋಣ. ಕರೆಂಟ್ ಅನ್ನ ಪಾಸ್ ಮಾಡ್ತೀವಲ್ಲ, ಕರೆಂಟ್ ಪಾಸ್ ಮಾಡಿದಾಗ ಇಲ್ಲಿ ಏನಾಗ್ತದೆ ಅಂತಂದ್ರೆ, ಇಲ್ಲಿ ಆನೋಡ್ ನಲ್ಲಿ ಆಕ್ಸಿಜನ್, ನೆನ್ಪಿಟ್ಕೊಂಡಿರಿ, ಆನೋಡ್ ನಲ್ಲಿ ಆಕ್ಸಿಜನ್ ಯಾ ಅಷ್ಟೇ, ಅಥವಾ ಆನೋಡ್ ನಲ್ಲಿ ಆಕ್ಸಿಜನ್, ಕ್ಯಾಥೋಡ್ ನಲ್ಲಿ ಹೈಡ್ರೋಜನ್, ಕ್ಯಾಥೋಡ್ ನಲ್ಲಿ ಹೈಡ್ರೋಜನ್ ಪ್ರೊಡ್ಯೂಸ್ ಆಗ್ತದೆ. ಯಾಕೆ ಹೇಳಿ, ಇಲ್ಲಿ H2O ಇದೆಯಲ್ಲ, ಇದರಲ್ಲಿ H+, O ಏನು ಮೈನಸ್, ನೆನ್ಪಿಟ್ಕೊಂಡಿರಿ. ಹೌದಲ್ವಾ. ಧನ ಆವೇಶ ಮತ್ತು ಋಣಾವೇಶ ಪರಸ್ಪರ ಏನಾಗ್ತವೆ, ಆಕರ್ಷಿಸುತ್ತವೆ. ಧನ ಆವೇಶ ಮತ್ತು ಧನಾವೇಶಗಳು ಪರಸ್ಪರ ಏನಾಗ್ತವೆ, ವಿಕರ್ಷಿಸುತ್ತವೆ. ಅಥವಾ ಋಣಾವೇಶ ಪರಸ್ಪರ ವಿಕರ್ಷಿಸುತ್ತವೆ. ಅಥವಾ ಋಣಾವೇಶ ಮತ್ತು ಧನಾವೇಶ ಪರಸ್ಪರ ಆಕರ್ಷಿಸುತ್ತವೆ. ಹೌದಲ್ವಾ. ಈಗ ನೀರ್ ಹಾಕಿದೀನಿ, ಕರೆಂಟ್ ಪಾಸ್ ಮಾಡಿದೀನಲ್ವಾ, ಇಲ್ಲೇನೈತೆ ಆನೋಡು ಧನಾವೇಶ ಅಲ್ವಾ. ಹಾಗಾದ್ರೆ ಈ ಧನ ಆವೇಶ ಈ ಜಾಗಕ್ಕೆ ಬರ್ಬೇಕಾದ್ರೆ ಯಾವುದು, ಋಣಾವೇಶ ಬರ್ಬೇಕು. ಯಾವ್ದು ಬರ್ತದೆ, ಹೈಡ್ರೋಜನ್ ಬರ್ತದೆ. ಧನಾವೇಶದಷ್ಟು ಯಾವ್ದು ಬರ್ತದೆ, ಅಲ್ಲ ಸಾರಿ ಆಕ್ಸಿಜನ್ ಬರ್ತದೆ. ಸೊ ಅದಕ್ಕಾಗಿ ಇಲ್ಲಿ ಏನಾಗ್ತೈತೆ, ಆಕ್ಸಿಜನ್ ಇಲ್ಲಿ ಬಿಡುಗಡೆ ಆಗ್ತೈತೆ. ಕ್ಯಾಥೋಡ್ ಇದೇನು, ಕ್ಯಾಥೋಡ್ ಅಂತಂದ್ರೆ ಋಣ ಆವೇಶ ಅಲ್ವಾ. ಸೊ ಇದನ್ನ ಋಣ ಆವೇಶ ಅಂತ ಕರಿತೀವಿ. ಸೊ ಇಲ್ಲಿ ಏನಾಗ್ತದೆ, ಪ್ಲಸ್ ಇರೋದು ಬರ್ಬೇಕು, ಅಂದ್ರೆ ಹೈಡ್ರೋಜನ್ ಬಿಡುಗಡೆ ಆಗ್ಬೇಕು. ಹೈಡ್ರೋಜನ್ ಇಲ್ಲಿ 2 ಪಟ್ಟು ಬಿಡುಗಡೆ ಆದ್ರೆ ಇಲ್ಲಿ ಆಕ್ಸಿಜನ್ 1 ಪಟ್ಟು ಬಿಡುಗಡೆ ಆಗ್ತದೆ. ಮುಂದುವರೆದಂತೆ ಪಾಠ, ಅದನ್ನೇ ಇಲ್ಲಿ ಹೇಳಿರೋದು, ಇನ್ನೇನೇ ಹೇಳಿಲ್ಲ, ಅಷ್ಟೇ ಇಲ್ಲಿ ಹೇಳಿರೋದು ನೋಡಿ. ಇಲ್ಲಿ ಪ್ರಮಾಣ 2, ಏಕೆಂದರೆ ನೀರಿನಲ್ಲಿ ಹೈಡ್ರೋಜನ್ ಮತ್ತು 2:1 ಪ್ರಮಾಣದಲ್ಲಿ ಇರುವುದರಿಂದ ಇದರ ಸೂತ್ರ H2O. ಈಗ ಹೇಳಿದ್ನಲ್ಲ ಅದೇ, ಬೇರೆ ಇನ್ನೇನಿಲ್ಲ. ಅಭ್ಯಾಸ ಪ್ರಶ್ನೆಗಳಿದಾವೆ ನಮ್ಮ ಪಠ್ಯ ಪುಸ್ತಕದಲ್ಲಿ, ಅಭ್ಯಾಸ ಪ್ರಶ್ನೆಗಳಿದಾವೆ. ಅದರಲ್ಲಿ ಇದ್ರ ಬಗ್ಗೆ ತಿಳ್ಕೊಳ್ಳೋಣ. ಈ ಕೆಳಗಿನ ಕ್ರಿಯೆಯ ಕುರಿತು ಹೇಳಿಕೆಗಳಲ್ಲಿ ಯಾವುವು ತಪ್ಪಾಗಿದೆ ಅಥವಾ ತಪ್ಪಾಗಿವೆ ಅಂತ. ಆಪ್ಷನ್ಸ್ ನೋಡೋಣ. ಈಕ್ವೇಶನ್ಸ್ ಇದೆಯಲ್ಲ, 2PbO ಅಂದ್ರೆ ಸೀಸದ ಆಕ್ಸೈಡು ಮತ್ತೆ ಕಾರ್ಬನ್, 2 ಪ್ರೊಡ್ಯೂಸ್ಡ್ ಸೀಸಾ ಮತ್ತೆ ಕಾರ್ಬನ್ ಡೈಆಕ್ಸೈಡ್ ಅಂತ ಇದೆ. ಸೊ ಇದ್ರಲ್ಲಿ ಯಾವ್ದು ಸರಿ ಇದೆ ಅಂತ ನಾವು ಫಸ್ಟ್ ತಿಳ್ಕೋಬೇಕು. ನೋಡಿ, ಇವೆರಡೂ ಕೂಡ ಸರಿ ಇದೆ. ಹೆಂಗ್ ಸರಿ ಇದೆ ಅಂತ ತಿಳ್ಕೊಳ್ಳೋಣ, ಆಮೇಲೆ ಆಟೋಮೆಟಿಕ್ ಆಗಿ ಇವೆ ಏನಾಗಿರ್ತದೆ, ತಪ್ಪಾಗಿರ್ತದೆ. ನೋಡಿ, ಇಲ್ಲಿ ಕಾರ್ಬನ್ ಉತ್ಕರ್ಷಣೆಗೊಂಡಿದೆ. ಕಾರ್ಬನ್ ಏನಾಗಿದೆ, ಇಲ್ಲಿ ಕಾರ್ಬನ್ ಇದೆಯಲ್ಲ, ಈ ಕಡೆ ಪ್ರೊಡ್ಯೂಸ್ ಆಗ್ಬೇಕಾದ್ರೆ ಏನಾಗಿದೆ, ಉತ್ಕರ್ಷಣೆಗೊಂಡಿದೆ, ಅಂದ್ರೆ ಆಕ್ಸಿಜನ್ ಅನ್ನ ಪಡೆದುಕೊಂಡಿದೆ. ಹಾಗಾದ್ರೆ ಇದು ಸರಿ ಇದೆ ಅಂತ ಅರ್ಥ. ನೆಕ್ಸ್ಟ್, ಸೀಸದ ಆಕ್ಸೈಡ್ ಅಪಕರ್ಷಣೆಗೊಂಡಿದೆ. ಏನಿದು, ಇದು ಸೀಸದ ಆಕ್ಸೈಡ್ ಅಲ್ವಾ, ಈ ಕಡೆ ಬಂದ್ರೆ ಏನಾಗೈತೆ, ಅಪಕರ್ಷಣೆಗೊಂಡೈತೆ. ಹಾಗಾದ್ರೆ ಇವೆರಡು ಕೂಡ ಸರಿ ಇದ್ರೆ ಹಾಗಾದ್ರೆ ತಪ್ಪಿರೋದು ಯಾವುದು, ಇದು ಮತ್ತೆ ಇದು, ಎ ಮತ್ತೆ ಬಿ. ಮುಂದೆ ಹೋಗೋಣ. ಈ ಕೊಟ್ಟಿರೋ ಈಕ್ವೇಶನ್ಸ್ ಕೊಟ್ಟವ್ರೆ, ಈ ಈಕ್ವೇಶನ್ ಯಾವ ಕ್ರಿಯೆ ಅಂತ ಹೇಳಬೇಕು. Fe2O3 ಪ್ಲಸ್ Al, Al2O3 ಪ್ಲಸ್ Fe. ಮೇಲಿನ ಕ್ರಿಯೆ ಇದಕ್ಕೆ ಉದಾಹರಣೆಯಾಗಿದೆ. ಯಾವ ಕ್ರಿಯೆ, ಸಂಯೋಗ, ಸ್ಥಾನಪಲಟ, ವಿಭಜನೆ ಮತ್ತು ಸ್ಥಾನಪಲಟ. ಯಾವುದಕ್ಕಾಗ್ತದೆ, ಸ್ಥಾನ ಪಲಟ ಆಗ್ತದೆ. ನೋಡಿ, ಇಲ್ಲಿ Fe ಪ್ಲಸ್ ಕಾಪರ್ ಸಲ್ಫೇಟ್ ಪ್ಲಸ್ ಗಿವ್ಸ್ ರೈಸ್ ಟು ಏನಾಗ್ತದೆ, FeSO4 ಪ್ಲಸ್ Cu. ಇದು ಕೂಡ ಏನಾಗ್ತದೆ, ಸ್ಥಾನಪಲಟ ಕ್ರಿಯೆ ಆಗ್ತದೆ. ಇದೇ ಜಾಗದಲ್ಲಿ ಜೆಡ್ ಅನ್ನಾರು ತಗೊಳ್ಳಿ, ಜೆಡ್ ಅನ್ನಾರು ತಗೊಳ್ಳಿ, Cu ನಾರು ತಗೊಳ್ಳಿ, ಜೆಡ್ ಅನ್ನು ಮತ್ತೆ Fe ಇವೆರಡು ತಗೊಳ್ಳಿ. ಸಾಮಾನ್ಯವಾಗಿ ಜೆಡ್ ಅಂತ ತಗೊಂಡು ಕಾಪರ್ ಸಲ್ಫೇಟ್ ಇದು ತಗೊಂಡ್ರೆ ಸೇಮ್. ಏನಿಲ್ಲ ಕಂಡ್ರಪ್ಪ, ಸ್ಥಾನಪಲಟ ಅಂತಂದ್ರೇನು, ಒಂದು ವಸ್ತುವನ್ನ ಅಥವಾ ಒಂದು ಧಾತುವನ್ನು ಏನ್ ಮಾಡ್ತದೆ, ಸ್ಥಾನಪಲಟಗೊಳಿಸುತ್ತದೆ. ಇದನ್ನ ನಾವು ಸ್ಥಾನಪಲಟ ಕ್ರಿಯೆ ಅಂತ ಕರಿತೀವಿ. ಓಕೆ, ಮುಂದುವರೆದಂತೆ ಈಗ 3ನೇ ಕ್ವಶನ್ಗೆ ಹೋಗೋಣ.
ಕಬ್ಬಿಣದ ಚೂರುಗಳಿಗೆ ಸಾರಯುಕ್ತ ಕಬ್ಬಿಣದ ಚೂರು ಇಟ್ ಮೀನ್ಸ್ ಕಬ್ಬಿಣದ ಚೂರು ಅಂತಂದ್ರೇನು Fe ಕಂಡ್ರು ಏನು Fe ಕಬ್ಬಿಣ ಚೂರು. ಅದಕ್ಕೆ ನಾವೇನನ್ನ ಹಾಕ್ತಿದೀವಿ ಸಾರಯುಕ್ತ ಹೈಡ್ರೋಕ್ಲೋರಿಕ್ ಆಮ್ಲ HCl ಅನ್ನ ಹಾಕ್ತಿವಿ ಟು ಪ್ರೊಡ್ಯೂಸ್ಡ್. ಏನಾಗ್ತದಪ್ಪ ನೀವೇ ಹೇಳ್ರಪ್ಪ. ಫೆರಿಕ್ ಕ್ಲೋರೈಡ್ ಆಗ್ತದೆ FeCl2 ಪ್ಲಸ್ ಏನ್ ಉಂಟಾಗ್ತದೆ ಹೈಡ್ರೋಜನ್ ಗ್ಯಾಸ್ ಪ್ರೊಡ್ಯೂಸ್ ಆಗ್ತದೆ. ಹೌದು ತಾನೆ? ನಾವಲ್ಲಿ ಏನಿದೆ ಅದನ್ನ ಬರ್ಕೊಂಡ್ರೆ ಮುಗೀತು ನೋಡಿ. ಕಬ್ಬಿಣ ಚೂರುವನ್ನು Fe ಅಂತ ಕರಿತೀವಿ. ಸಾರಯುಕ್ತ ಸಲ್ಫ್ಯೂರಿಕ್ ಆಮ್ಲ ಅಂತ ಅಲ್ಲ ಹೈಡ್ರೋಕ್ಲೋರಿಕ್ ಆಮ್ಲ HCl ಏನುಂಟಾಗ್ತದೆ FeCl2 ಪ್ಲಸ್ H2 ಗ್ಯಾಸ್ ಪ್ರೊಡ್ಯೂಸ್ ಆಗ್ತದೆ. ಸೊ ಇಲ್ಲಿ ಏನಾರ ಆಯ್ತಾ ನೋಡೋಣ. ಫೆರಿಕ್ ಕ್ಲೋರೈಡ್ ಅಂತಂದ್ರೆ ಕಬ್ಬಿಣದ ಕ್ಲೋರೈಡ್ ಎಲ್ಲಿದೆ ಹುಡ್ಕನ. ಹೈಡ್ರೋಜನ್ ಅನಿಲ ಬಿಡುಗಡೆ ಆಗಿದೆ ಹೌದಲ್ವಾ? ಇಲ್ಲೂ ಕೂಡ ಹೈಡ್ರೋಜನ್ ಅನಿಲ ಬಿಡುಗಡೆ ಆಗಿದೆ. ಆಪ್ಷನ್ ಎ ಅಲ್ಲೇ ನೋಡೋಣ. ಕಬ್ಬಿಣದ ಕ್ಲೋರೈಡ್ ಬಿಡುಗಡೆ ಆಗೈತೆ ಅಲ್ವಾ? ಕಬ್ಬಿಣದ ಕ್ಲೋರೈಡ್ ಬಿಡುಗಡೆ ಆಯ್ತು. Fe ಅಂತಂದ್ರೇನು ಫೆರಸ್. Fe ಅಂತಂದ್ರೇನು ಫೆರಸ್ ಇಟ್ ಇಸ್ ಎ ಲ್ಯಾಟಿನ್ ವರ್ಡ್ ಮರೆಯಕ್ ಹೋಗ್ಬೇಡಿ ನೀವು. ಓಕೆನಾ? ಸೊ ಹಾಗಾದ್ರೆ ಸರಿಯಾದ ಉತ್ತರ ಏನು ಎ. ಕ್ಯಾಲ್ಸಿಯಂ ಆಕ್ಸೈಡ್ ಅನ್ನು ಡ್ಯಾಶ್ ಎನ್ನುವರು. ಕ್ಯಾಲ್ಸಿಯಂ ಆಕ್ಸೈಡ್ ಅನ್ನು ಸುಣ್ಣ ಅಂತ ಕರೀತಾರೆ. ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಅನ್ನ ಏನಂತ ಕರೀತಾರೆ? ಇದನ್ನ ಅರಳಿದ ಸುಣ್ಣ ಅಂತ ಕರೀತಾರೆ. ಏನಂತ ಕರೀತಾರೆ? ಅರಳಿದ ಸುಣ್ಣ ಅಂತ ಕರೀತಾರೆ. ನೋಡಿ, ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಅನ್ನು ನಾವು ಅರಳಿದ ಸುಣ್ಣ. ಮತ್ತೆ ಕ್ಯಾಲ್ಸಿಯಂ ಕಾರ್ಬೋನೇಟ್ ಅನ್ನ ನಾವೇನಂತ ಕರಿತೀವಿ? ಕ್ಯಾಲ್ಸಿಯಂ ಕಾರ್ಬೋನೇಟ್ ಅನ್ನ ನಾವು ಬಳಸ್ತೀವಲ್ಲ ಬಳಪ ಅದು, ಅಥವಾ ಅಮೃತ ಶಿಲೆ ಕೂಡ ಏನು ಕ್ಯಾಲ್ಸಿಯಂ ಕಾರ್ಬೋನೇಟ್. ಅಥವಾ ನಾವು ಸುಣ್ಣವನ್ನ ಬಳದಿರ್ತೀವಲ್ವಾ ಆ ಗೋಡೆಯಲ್ಲಿ ಏನು ಉಂಟಾಗಿರ್ತದೆ? ಕ್ಯಾಲ್ಸಿಯಂ ಕಾರ್ಬೋನೇಟ್ ಉಂಟಾಗಿರ್ತದೆ. ಬಿಳಿ ಬಣ್ಣದ ಉಂಟಾಗಿರ್ತದಲ್ಲ ಬಣ್ಣ, ಅದು ಕ್ಯಾಲ್ಸಿಯಂ ಕಾರ್ಬೋನೇಟ್. ಅಷ್ಟೇ ಅಲ್ಲ, ಮೊಟ್ಟೆ ಹೊರಕವಚ ಏನು ಅದು ಕೂಡ ಕ್ಯಾಲ್ಸಿಯಂ ಕಾರ್ಬೋನೇಟ್. ನೆನ್ಪಿಟ್ಕೊಳ್ಳಿ. ಸೊ ಯಾವಾಗ ನೋಡಿಲಿ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ಗೆ ನಾವೇನಾದ್ರು ಕಾರ್ಬನ್ ಡೈಆಕ್ಸೈಡ್ ಅನಿಲವನ್ನು ಹಾಕ್ಸಿದ್ರೆ ಕ್ಯಾಲ್ಸಿಯಂ ಕಾರ್ಬೋನೇಟ್ ಉಂಟಾಗ್ತದೆ. ನೆನ್ಪಿಟ್ಕೊಂಡಿರಿ, ಕ್ಯಾಲ್ಸಿಯಂ ಕಾರ್ಬೋನೇಟ್ ಉಂಟಾಗ್ತದೆ ಪ್ಲಸ್ ನೀರು ಉಂಟಾಗ್ತದೆ. ಈಕ್ವೇಶನ್ ಬ್ಯಾಲೆನ್ಸ್ ಮಾಡೋಣ. ಕ್ಯಾಲ್ಸಿಯಂ CO3 O3 ಮತ್ತೆ H2O ಕರೆಕ್ಟ್. ಈಕ್ವೇಶನ್ ಇದೆ ಕರೆಕ್ಟ್. ಮುಂದುವರೆಯದ ಪಾಠ. ಸರಿದೂಗಿಸಿದ ರಾಸಾಯನಿಕ ಸಮೀಕರಣ ಎಂದರೇನು? ಎಷ್ಟು ಚೆನ್ನಾಗಿದೆ ಅಲ್ವಾ? ರಾಸಾಯನಿಕ ಕ್ರಿಯೆಯಲ್ಲಿ ರಾಶಿಯನ್ನು ಸೃಷ್ಟಿಸುವುದಾಗಲಿ ಲಯಗೊಳಿಸುವುದಾಗಲಿ ಸಾಧ್ಯ ಇಲ್ಲ. ಆದ್ದರಿಂದ ರಾಸಾಯನಿಕ ಕ್ರಿಯೆಯ ಉತ್ಪನ್ನಗಳಲ್ಲಿರುವ ಧಾತುಗಳ ಒಟ್ಟು ರಾಶಿಯು ಉತ್ಪನ್ನಗಳಲ್ಲಿರುವಂತಹ ಧಾತುಗಳ ಒಟ್ಟು ರಾಶಿಯು ಪ್ರತಿವರ್ತಕದಲ್ಲಿರುವ ಧಾತುಗಳ ಒಟ್ಟು ರಾಶಿಗೆ ಉತ್ಪನ್ನಗಳಲ್ಲಿರುವಂತಹ ಧಾತುಗಳ ಒಟ್ಟು ರಾಶಿಯು ಪ್ರತಿವರ್ತಕದಲ್ಲಿರುವ ಧಾತುಗಳ ಒಟ್ಟು ರಾಶಿಗೆ ಏನಾಗಿರ್ಬೇಕು? ಸಮನಾಗಿರ್ಬೇಕು. ಇದನ್ನ ಸರಿದೂಗಿಸಿದ ರಾಸಾಯನಿಕ ಸಮೀಕರಣ ಅಂತ ಕರಿತೀವಿ. ಓಕೆನಾ? ಮುಂದೆ ಹೋಗೋಣ. ಮುಂದೆ ಏನಿದೆ ಡೆಫಿನೇಷನ್? ಪ್ರತಿ ಧಾತುವಿನ ಪರಮಾಣು ಸಂಖ್ಯೆ ರಾಸಾಯನಿಕ ಕ್ರಿಯೆಯ ಮೊದಲ ಮತ್ತು ನಂತರ ಒಂದೇ ಆಗಿರಬೇಕು. ಆದ್ದರಿಂದ ನಾವು ಕಚ್ಚಾ ರಾಸಾಯನಿಕ ಸಮೀಕರಣವನ್ನು ಸರಿದೂಗಿಸುವ ಅಗತ್ಯವಿದೆ. ಇಟ್ ಮೀನ್ಸ್ ಏನು ಅಂತಂತಂದ್ರೆ ಮೆಗ್ನೀಷಿಯಂ ಪ್ಲಸ್ ಆಕ್ಸಿಜನ್ ರಿಯಾಕ್ಟೆಡ್ ವಿತ್ ಮೆಗ್ನೀಷಿಯಂ ಡೈಆಕ್ಸೈಡ್ ಅಂತ ಬರಿಬೋದಾಯ್ತು ಹೌದಲ್ವಾ? ನಾವೇನ್ ಮಾಡ್ಬೋದು? ಹಿಂಗ್ ಬರಿಬೇಕು. 2mg ಇಲ್ಲಿಗೆ ಹಾಕಿದ್ರೆ ಇಲ್ಲಿ 2 ಹಾಕ್ಬೇಕಾಗುತ್ತೆ. ಹಿಂಗೆ ಒಟ್ಲ ಸರಿದೂಗಿಸ್ಬೇಕು. ಇಲ್ಲೂ ಕೂಡ ಸರಿದೂಗಿಸ್ಬೇಕು, ಇಲ್ಲೂ ಕೂಡ ಸರಿದೂಗಿಸ್ಬೇಕು. ಅಂದ್ರೆ ಪ್ರತಿವರ್ತಕಗಳು ಕೂಡ ನಾವೇನ್ ಮಾಡಬೇಕು? ಸರಿದೂಗಿಸ್ಬೇಕು. ಉತ್ಪನ್ನದಲ್ಲೂ ಕೂಡ ನಾವೇನ್ ಮಾಡಬೇಕು? ಸರಿದೂಗಿಸ್ಬೇಕು ಅಂತ ಹೇಳ್ತಾ ಇದ್ದಾರೆ. ಓಕೆ, ಇಲ್ಲಿ ಈಸಿ. ಇವೆಲ್ಲ ಈಕ್ವೇಶನ್ಸ್ ಗಳಲ್ಲಿ ಏನಿದೆ ಅದನ್ನು ಬರೆಯೋದಷ್ಟೇ. ಈ ಕೆಳಗಿನ ಹೇಳಿಕೆಗಳನ್ನು ರಾಸಾಯನಿಕ ಸಮೀಕರಣದ ರೂಪಕ್ಕೆ ಪರಿವರ್ತಿಸಿ ಮತ್ತು ನಂತರ ಅವುಗಳನ್ನು ಸರಿದೂಗಿಸಿ ಅಂತ ಕೇಳಿದ್ದಾರೆ. ಇಟ್ ಮೀನ್ಸ್ ಹೈಡ್ರೋಜನ್ ಅನಿಲ H2 ಅಲ್ವಾ? ನೈಟ್ರೋಜನ್ ಒಂದಿಗೆ ಸೇರಿ ಏನಾಗ್ತೈತೆ? ಅಮೋನಿಯಾ ಉಂಟಾಗ್ತೈತೆ. ಹೈಡ್ರೋಜನ್ ಸಲ್ಫೈಡ್ H2S ಗಾಳಿಯೊಂದಿಗೆ ವರ್ತಿಸಿ ಏನಾಗ್ತೈತೆ? ನೀರನ್ನು ಉಂಟು ಮಾಡ್ತೈತೆ ಮತ್ತೆ ಸಲ್ಫರ್ ಡೈಆಕ್ಸೈಡ್ ಅನ್ನ ಉಂಟು ಮಾಡ್ತೈತೆ. ನೆಕ್ಸ್ಟ್ ಬೇರಿಯಂ ಕ್ಲೋರೈಡ್ ಅಲ್ಯೂಮಿನಿಯಂ ಸಲ್ಫೇಟ್ ಏನನ್ನು ಉಂಟು ಮಾಡ್ತದೆ? ಬೇರಿಯಂ ಸಲ್ಫೇಟ್ ಮತ್ತೆ ಅಲ್ಯೂಮಿನಿಯಂ ಕ್ಲೋರೈಡ್ ಅನ್ನ ಉಂಟು ಮಾಡ್ತದೆ. ಪೊಟ್ಯಾಷಿಯಂ ಲೋಹ, ಪೊಟ್ಯಾಷಿಯಂ K ಅಂತಂದ್ರೆ ಪೊಟ್ಯಾಷಿಯಂ ನೀರಿನೊಂದಿಗೆ ವರ್ತಿಸಿ ಏನನ್ನ ಉಂಟು ಮಾಡ್ತೈತೆ? ಪೊಟ್ಯಾಷಿಯಂ ಹೈಡ್ರಾಕ್ಸೈಡ್ ಅನ್ನು ಉಂಟು ಮಾಡ್ತೈತೆ ಮತ್ತೆ ಹೈಡ್ರೋಜನ್ ಅನಿಲವನ್ನ ಉಂಟು ಮಾಡ್ತೈತೆ. ಇಷ್ಟೇ. ಈಕ್ವೇಶನ್ ಅನ್ನ ಬ್ಯಾಲೆನ್ಸ್ ಮಾಡಿ ನೀವು ಸೇಮ್ ಆಸ್ ಇಟ್ ಇಸ್. ಪಾಠ ಇಲ್ಲಿರುವಂತ ಈಕ್ವೇಶನ್ಗಳನ್ನ ನೀವು ಬರ್ದು ಕಲಿಬೇಕು. ಗೊತ್ತಾಗ್ಲಿಲ್ಲ ಅಂತ ಕೇಳಿ. ಈಕ್ವೇಶನ್ ಬ್ಯಾಲೆನ್ಸ್ ಮಾಡೋದು ತುಂಬಾ ಈಸಿ, ತುಂಬಾ ಈಸಿ. ನಾವು ಕಷ್ಟ ಅಂತ ತಿಳ್ಕೊತೀವಿ. ಫಾರ್ ಎಕ್ಸಾಂಪಲ್ ಇದೊಂದು ತಗೊಳ್ಳೋಣ. ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಇದೆ. ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಹೌದಲ್ವಾ? ಕಾರ್ಬನ್ ಡೈಆಕ್ಸೈಡ್ ಕರೆಕ್ಟ್. ಏನ್ ಉಂಟಾಗೈತೆ? ಕ್ಯಾಲ್ಸಿಯಂ ಕಾರ್ಬೋನೇಟ್ ಮತ್ತೆ ನೀರು ಉಂಟಾಗಿದೆ. ಈಗ ತಾನೇ ಹೇಳಿದೆ. ಕ್ಯಾಲ್ಸಿಯಂ ಪರಮಾಣುಗಳ ಸಂಖ್ಯೆ ಎಷ್ಟಾಯ್ತಪ್ಪ? ಒಂದೈತೆ. ಹಾಗಾದ್ರೆ ಉತ್ಪನ್ನದಲ್ಲಿ ನಾನು ಎಷ್ಟು ಮಾಡ್ತೀನಿ? ಇಲ್ಲೂ ಕೂಡ ಒಂದೇ ಇರಬೇಕು. ಹಾಗಾದ್ರೆ ಈ ಕ್ಯಾಲ್ಸಿಯಂ ಕರೆಕ್ಟ್ ಇದೆ ಅಂತ ಅರ್ಥ. ಇಲ್ಲಿ ನೋಡೋಣ. CO2 ಇದೆ. ಏನು? CO2 ಇದೆ. ಇಲ್ಲಿ CO3 ಇದೆ. CO2 ಇಲ್ಲಿಗೆ ಈ CO3 ಹಾಕಬೇಕಲ್ವಾ? ಸಿ ಪರಮಾಣುಗಳ ಸಂಖ್ಯೆ ಎಷ್ಟೈತೆ? ಇಲ್ಲಿ ಒಂದೈತೆ.
ಇಲ್ಲಿ ಒಂದೈತೆ, ಇಲ್ಲಿ ಓ ಪರಮಾಣುಗಳ ಸಂಖ್ಯೆ 2 ಐತೆ, ಇಲ್ಲಿಗೆ 2 ಹಾಕೊಂಡಿದ್ದೀನಿ, ಅದ್ರ ಜೊತೆಗೆ ಇನ್ನೊಂದು ಹಾಕೊಂಡಿದ್ದೀನಿ. ಎಲ್ಲಿಂದ? ಇದರಿಂದ ತೆಗೆದು ಹಾಕೊಂಡಿದ್ದೀನಿ. ಇದನ್ನ ತಗೊಂಡು ಈ ಜಾಗಕ್ಕೆ ಹಾಕಿದ್ದೀನಿ. ಇನ್ನ ಇನ್ನೇನು ಉಳಿತು? ಇದು ಅದಾದ್ಮೇಲೆ ಇದರಲ್ಲಿ ಒಂದು ಓ ಇದೆ, ಇನ್ನೇನು ಉಳಿತು? H2, ಇನ್ನೊಂದು ಓ ಇತ್ತು, ಓ ಇದೆ, H2O. ಬ್ಯಾಲೆನ್ಸ್ಡ್ ಈಕ್ವೇಶನ್ ಸೇಮ್ ಆಸ್ ಇಟ್ ಈಸ್. ಸತು ಅಂತಂದ್ರೆ ಜಿಂಕ್ AgNO3, AgNO3 ಟ್ವೈಸ್, ಮತ್ತೆ ಜಿಂಕ್ ಸತುವಿನ ನೈಟ್ರೇಟ್ ಆಗಿದೆ, ಸತುವಿನ ನೈಟ್ರೇಟ್ ಮತ್ತೆ ಬೆಳ್ಳಿ ಹೊರಗಡೆ ಆಗಿದೆ, ನೆನ್ಪಿಟ್ಕೊಂಡಿರಿ. ನೆಕ್ಸ್ಟ್ ಬೇರಿಯಂ ಕ್ಲೋರೈಡ್ ಅಂತ ಹಾಕಿದ್ರೆ BaCl2 ಅಂತ ಬರಿತೀವಿ. ಪೊಟ್ಯಾಷಿಯಂ ಸಲ್ಫೇಟ್ ಅಂತ ಇದೆ, KSO4 ಅಂತ ಬರಿತೀನಿ. ಮತ್ತೆ ಏನು ಉಂಟಾಗ್ತಿದೆ? ಬೇರಿಯಂ ಸಲ್ಫೇಟ್ ಅಂತ ಹಾಕ್ತಾ ಮತ್ತೆ ಪೊಟ್ಯಾಷಿಯಂ ಕ್ಲೋರೈಡ್ ಉಂಟಾಗಿದೆ. ಬ್ಯಾಲೆನ್ಸ್ಡ್ ಈಕ್ವೇಶನ್ ಆಗಿದೆ ನೋಡಿ. ನೆಕ್ಸ್ಟ್ ಕ್ವಶನ್ ಏನಿದೆ ನೋಡೋಣ. ನಿಮ್ಗೆ ಗೊತ್ತಾಗ್ತದೆ ಈ ರಿಯಾಕ್ಷನ್ ನೋಡಿದ ತಕ್ಷಣ ಇದು ಯಾವ ಕ್ರಿಯೆ ಉದಾಹರಣೆ? ಸಂಯೋಗ ಕ್ರಿಯೆಗೆ ಉದಾಹರಣೆ. ಯಾಕಂತಂದ್ರೆ ಎರಡು ಪ್ರತಿವರ್ತಕಗಳು ಪರಸ್ಪರ ವರ್ತಿಸಿ ಏನಾಗ್ತದೆ, ಒಂದು ಉತ್ಪನ್ನವನ್ನ ಕೊಟ್ಟೈತೆ. ಹಾಗಾಗಿ ಇದು ನಾವೇನಂತ ಕರಿತೀವಿ? ಸಂಯೋಗ ಕ್ರಿಯೆ ಅಂತ ಕರಿತೀವಿ. ಸಂಯೋಗ ಕ್ರಿಯೆ. ಓಕೆ. ಒಳಪುಳ್ಳ ಕಂದು ಬಣ್ಣದ ಧಾತುವನ್ನು ಕೇಳಿದರೆ ಅಲ್ಲಿ ಕಂದು ಬಣ್ಣದ ಧಾತು ಗಾಳಿಯಲ್ಲಿ ಕಾಸಿದಾಗ ಕಪ್ಪು ಬಣ್ಣಕ್ಕೆ ತಿರುಗುತ್ತದೆ. ಈ ಕ್ವಶನ್ ಅನ್ನ SA1 ಅಲ್ಲಿ ಕೇಳಿದ್ರು ಕಣ್ರಪ್ಪ. SA1 ವೆರಿ ವೆರಿ ಇಂಪಾರ್ಟೆಂಟ್. ಕಪ್ಪು ಬಣ್ಣಕ್ಕೆ ತಿರುಗತ್ತೈತೆ ಅಂತಂದ್ರೆ ಅಲ್ಲಿ ಎಲ್ಲಿ ಏನನ್ನ ಬಳಸ್ತೀರಪ್ಪ? ಕಪ್ಪು ಬಣ್ಣ ಅಂತಂದ್ರೆ ಕಾಪರ್ ಅಂತ ನೆನ್ಪಿಟ್ಕೊಂಡಿರಿ. ಕಪ್ಪು ಬಣ್ಣ ಅಂತಂದ್ರೆ ಕಾಪರ್ ಅನ್ನೋ ನೆನ್ಪಿಟ್ಕೊಂಡಿರಿ. ಸೊ ಕಾಸಿದಾಗ ಕಪ್ಪು ಬಣ್ಣಕ್ಕೆ ತಿರುಗುತ್ತದೆ. ಧಾತು ಮತ್ತು ಉಂಟಾದ ಕಪ್ಪು ಬಣ್ಣದ ಸಂಯುಕ್ತವನ್ನು ಕಂಡಿಡಿರಿ. ಸೊ ಕಾಪರ್ ಅದು ಡ್ಯೂ ಟು ಪ್ರೆಸೆನ್ಸ್ ಆಫ್ ಆಕ್ಸಿಜನ್, ಅದನ್ನ ನಾನು ಕಾಯಿಸ್ತೀನಿ, ಹೀಟ್ ಮಾಡ್ತೀನಿ, ಕಾಪರ್ ಆಕ್ಸೈಡ್ ಉಂಟಾಗ್ತು. ಇದೆ ಕಪ್ಪು ಬಣ್ಣ ಅಂತಂದ್ರೆ ಇದೆ. ನೆಕ್ಸ್ಟ್, ಉಸಿರಾಟವನ್ನು ಬಹಿರುಷ್ಣಕ ಕ್ರಿಯೆ ಎಂದು ಏಕೆ ಪರಿಗಣಿಸ್ತೀವಿ? ನಾವು ಉಸಿರಾಡ್ತೀವಲ್ಲ, ಅದನ್ನು ಬಹಿರುಷ್ಣಕ ಕ್ರಿಯೆ ಅಂತ ಹೇಗೆ ಕರಿತೀವಿ? ಯಾಕೆ ಗೊತ್ತಾ? ನಿಜ ಹೇಳ್ಬೇಕಂತಂದ್ರೆ ಉಸಿರಾಟ ಕ್ರಿಯೆ ಇದೆಯಲ್ಲ, ಈ ಉಸಿರಾಟ ಕ್ರಿಯೆಯಲ್ಲಿ ಆಕ್ಸಿಜನ್ ಬಳಸ್ಕೊಂಡು ಆಹಾರವು ಏನಾಗ್ತದೆ ಅಂತಂದ್ರೆ ಸರಳ ವಸ್ತುಗಳಾಗಿ ಏನಾಗ್ತದೆ? ವಿಭಜನೆ ಆಗುತ್ತದೆ. ನೋಡಿ ನೆನ್ಪಿಟ್ಕೊಂಡ್ರೆ, ಆಕ್ಸಿಜನ್ ಬಳಸ್ಕೊಂಡು ಆಹಾರವು ಏನಾಗ್ತದೆ? ಸರಳ ವಸ್ತುಗಳಾಗಿ ವಿಭಜನೆ ಹೊಂದುತ್ತದೆ. ಈ ಕ್ರಿಯೆಯಲ್ಲಿ ಶಕ್ತಿ ಬಿಡುಗಡೆ ಆಗ್ತದೆ. ಆದ್ದರಿಂದ ಉಸಿರಾಟವನ್ನು ಬಹಿರುಷ್ಣಕ ಕ್ರಿಯೆ ಅಂತ ಕರಿತೀವಿ. ಸೊ ನೋಡಿ ಇಲ್ಲಿ ಗ್ಲೂಕೋಸು, ಆ ಗ್ಲೂಕೋಸು ಆಕ್ಸಿಜನ್ ಬಳಸ್ಕೊಳ್ತು. ಆಕ್ಸಿಜನ್ ಬಳಸ್ಕೊಂಡು ಏನ್ ಮಾಡ್ತದೆ? ಕಾರ್ಬನ್ ಡೈಆಕ್ಸೈಡ್ ಅನ್ನ ಹೊರಗಡೆ ಬಿಡ್ತದೆ, ಮತ್ತೆ ನೀರನ್ನ ಹೊರಗಡೆ ಬಿಡ್ತದೆ, ಮತ್ತೆ ಶಕ್ತಿಯನ್ನ ನಮಗೆ ಕೊಡ್ತದೆ. ನೆಕ್ಸ್ಟ್, ಅಂತರುಷ್ಣಕ ಕ್ರಿಯೆ ಮತ್ತು ಬಹಿರುಷ್ಣಕ ಕ್ರಿಯೆ ವೆರಿ ಈಸಿ. ಅಂತರುಷ್ಣಕ ರಾಸಾಯನಿಕ ಕ್ರಿಯೆಯಲ್ಲಿ ಉತ್ಪನ್ನಗಳೊಂದಿಗೆ ಉಷ್ಣ ಹೀರ್ಕೊಂಡ್ರೆ ಅದು ಅಂತರುಷ್ಣಕ ಕ್ರಿಯೆ. ರಾಸಾಯನಿಕ ಕ್ರಿಯೆಯಲ್ಲಿ ಉಷ್ಣವನ್ನ ಹೊರಬಿಟ್ರೆ ಅದನ್ನ ನಾವು ಬಿಡುಗಡೆ ಮಾಡಿದ್ರೆ ಅದನ್ನು ಬಹಿರುಷ್ಣಕ ಕ್ರಿಯೆ. ಎಕ್ಸಾಂಪಲ್, ಅಂತರುಷ್ಣಕ ಕ್ರಿಯೆಗೆ ಕ್ಯಾಲ್ಸಿಯಂ ಕಾರ್ಬೋನೇಟ್ ಅನ್ನು ತಗೊಂಡಿದ್ದೀನಿ, ಹೀಟ್ ಮಾಡಿದ್ದೀನಿ, ಕ್ಯಾಲ್ಸಿಯಂ ಆಕ್ಸೈಡ್ ಮತ್ತೆ ಕಾರ್ಬನ್ ಡೈಆಕ್ಸೈಡ್ ಉಂಟಾಗಿದೆ. ನೆಕ್ಸ್ಟ್, ಬಹಿರುಷ್ಣಕ ಕ್ರಿಯೆಗೆ ನಾವೇನ್ ತಗೊಂಡಿದ್ದೀವಿ? ಮೀಥೇನು ಹುರಿತೈತೆ. ಮೀಥೇನ್ ಏನು ಹುರಿತೈತೆ? ಸೊ ಆಕ್ಸಿಜನ್, ಕಾರ್ಬನ್ ಡೈಆಕ್ಸೈಡ್ ಮತ್ತೆ ನೀರು ಉಂಟಾಗಿದೆ. ನೆಕ್ಸ್ಟ್, ಈಗ ತಾನು ಹೇಳಿದ್ದೀನಿ ಸ್ಥಾನಪಲಟ ಕ್ರಿಯೆ ಮತ್ತು ದ್ವಿಸ್ಥಾನಪಲಟ ಕ್ರಿಯೆ. ಸ್ಥಾನಪಲಟ ಕ್ರಿಯೆ ಅಂತಂದ್ರೆ ಒಂದು ಧಾತು ಏನಾಗ್ತದೆ? ಇನ್ನೊಂದು ಧಾತುವನ್ನ ಸ್ಥಾನಪಲಟಗೊಳಿಸ್ತದೆ. ದ್ವಿಸ್ಥಾನಪಲಟ ಅಂತಂದ್ರೆ ಇಲ್ಲಿ ಅಯಾನುಗಳ ವಿನಿಮಯ ಆಗ್ತದೆ. ಇವಾಗ ತಾನೇ ಹೇಳಿದ್ದೀನಿ. ಸೊ ಇಲ್ಲಿ ಆಸ್ ಇಟ್ ಇಸ್ ಇಲ್ಲಿ ನೋಡಿ, ಇಲ್ಲಿ ಏನಿದೆ ಅದೇ ಕಾಪರ್ ಸಲ್ಫೇಟ್ ಜಿಂಕ್ ಇದೆ. ಇದೇನಾಗ್ತದೆ? ಒಂದು ಧಾತುವನ್ನ ಸ್ಥಾನಪಲಟಗೊಳಿಸ್ತದೆ. ಇಟ್ ಮೀನ್ಸ್ ಜಿಂಕ್ ಇದೆಯಲ್ಲ, ಇದೊಂದು ಧಾತು. ಕಾಪರ್ ಅನ್ನೋದೇನು? ಇದೊಂದು ಧಾತು. ಹಾಗಾದ್ರೆ ಈ ಧಾತುವನ್ನ ಸ್ಥಾನಪಲಟಗೊಳಿಸ್ತದೆ. ನೆನ್ಪಿಟ್ಕೊಂಡಿರಿ. ಅಥವಾ Fe ಪ್ಲಸ್ ಕಾಪರ್ ಸಲ್ಫೇಟ್ ಟು ಪ್ರೊಡ್ಯೂಸ್ಡ್ ಈ ಧಾತುವನ್ನ ಸ್ಥಾನಪಲಟಗೊಳಿಸಿದ್ರೆ ಅಂದ್ರೆ ಇದು ಇಲ್ಲಿ ಬಂದು ಕೂತ್ಕೋತದೆ, ಇದು ಹೊರಡಕ್ಕೆ ಹೋಗ್ತದೆ. ಇಟ್ ಮೀನ್ಸ್ FeSO4 ಪ್ಲಸ್ ಏನಾಗ್ತದೆ? ಕಾಪರು ಹೊರಡೆ ಬರ್ತದೆ. ಇದನ್ನ ಸ್ಥಾನಪಲಟ ಕ್ರಿಯೆ ಅಂತ. ದ್ವಿಸ್ಥಾನಪಲಟ ಕ್ರಿಯೆ ಅಂತ ಇಲ್ಲಿ ಏನಾಗ್ತದೆ? ಅಯಾನುಗಳ ವಿನಿಮಯ ಆಗ್ತದೆ. ಪಾಸಿಟಿವ್ ಮತ್ತು ನೆಗೆಟಿವ್ ಅಯಾನುಗಳು ಏನಾಗ್ತದೆ? ಜೊತೆ ಆಗ್ತವೆ. ಸೋಡಿಯಂ ಸಲ್ಫೇಟ್ ಮತ್ತೆ ಬೇರಿಯಂ ಕ್ಲೋರೈಡ್ ಏನಾಗ್ತದೆ? ಬೇರಿಯಂ ಸಲ್ಫೇಟ್ ಮತ್ತೆ ಸೋಡಿಯಂ ಕ್ಲೋರೈಡ್ ಆಗಿ ಹೊಂದುತ್ತವೆ. ದ್ವಿಸ್ಥಾನಪಲಟ ಕ್ರಿಯೆ ಆಗ್ತವೆ. ನೆಕ್ಸ್ಟ್, ಬೆಳ್ಳಿಯ ಶುದ್ಧೀಕರಣದಲ್ಲಿ ಬೆಳ್ಳಿಯ ನೈಟ್ರೇಟ್ ದ್ರಾವಣದಿಂದ, ಬೆಳ್ಳಿಯ ನೈಟ್ರೇಟ್ ಅಂತಂದ್ರೆ AgNO3 ಅಂತ. AgNO3 ಪ್ರಾಕ್ಟೀಸ್ ಮಾಡಬೇಕು. ನೈಟ್ರೇಟ್ ಅಂತಂದ್ರೆ NO3 ಅನ್ನೋದೆಲ್ಲ ಕೂಡ ನೀವೇನ್ ಮಾಡ್ಬೇಕು? ತಿಳ್ಕೊಂಡಿರ್ಬೇಕು. ಬೆಳ್ಳಿಯ ನೈಟ್ರೇಟ್ ದ್ರಾವಣದಿಂದ ಬೆಳ್ಳಿಯನ್ನು ಪಡೆಯುವಾಗ ತಾಮ್ರದಿಂದ ಸ್ಥಾನಪಲಟಗೊಳ್ಳುವುದನ್ನು ಒಳಗೊಂಡಿದೆ. ಇಟ್ ಮೀನ್ಸ್ ಅಲ್ಲಿ ಹೇಳವ್ರೆ ಬೆಳ್ಳಿಯ ನೈಟ್ರೇಟ್ ಇದೆ ಅಂತೆ, ಅದಕ್ಕೆ ಏನ್ ಮಾಡ್ತದೆ? ಸ್ಥಾನಪಲಟ ಆಗ್ತದಂತೆ. ಯಾವುದು? ಡ್ಯೂ ಟು ಪ್ರೆಸೆನ್ಸ್ ಆಫ್ ತಾಮ್ರ, ಕಾಪರ್ ಏನಾಗ್ತದೆ? ಕಾಪರ್ ನೈಟ್ರೇಟ್ ಆಗಿ ವಿಭಜನೆ ಹೊಂದುತ್ತದೆ. ಅಷ್ಟೇ, ಕಾಪರ್ ನೈಟ್ರೇಟ್ ಆಗಿ ವಿಭಜನೆ ಹೊಂದುತ್ತದೆ. ಮತ್ತೆ ಇನ್ನೇನು? ಬೆಳ್ಳಿ ಏನಾಗಬೇಕು? ಸ್ಥಾನಪಲಟ ಆಗ್ಬೇಕು. ಈಕ್ವೇಶನ್ ಬ್ಯಾಲೆನ್ಸ್ ಮಾಡಿ. ಇದು ಏಕ್ವಿಯಸ್ ಅಂತಂದ್ರೆ ಜಲೀಯ ದ್ರಾವಣ. AgNO3 ಏನು? ಇದು 2AgNO3, ಇದು ಕೂಡ ಏಕ್ವಿಯಸ್. ಇಟ್ ಮೀನ್ಸ್ ಜಲೀಯ ದ್ರಾವಣ. ಕಾಪರ್ ಏನು? ಇದೊಂದು ಸಾಲಿಡ್, ಇಟ್ ಮೀನ್ಸ್ ಘನವಸ್ತು ಅಂತ. ಯಾಕೆ ಇದು ಕಾಪರು ಈ ಸಿಲ್ವರ್ ಅನ್ನ ಸ್ಥಾನಪಲಟಗೊಳಿಸ್ತದೆ ಗೊತ್ತಾ? ಇದು ಹೈಲಿ ರಿಯಾಕ್ಟಿವಿಟಿ ಎಲಿಮೆಂಟ್. ಅದಕ್ಕಾಗಿ ಏನ್ ಮಾಡ್ತದೆ? ಸ್ಥಾನಪಲಟವನ್ನ ಗೊಳಿಸುತ್ತದೆ.
ಓಕೆ, ಇವೆಲ್ಲನೂ ಕೂಡ ಕಲಿಬೇಕು. ಕಲ್ತ್ರೆ ಈ ತರ ಎಕ್ಸಾಮ್ ಬರೀಬಹುದು. ಕಲ್ತ್ರೆ ನೀವು ಈ ತರ ಎಕ್ಸಾಮ್ ಬರೀ. ನೋಡಿ ನಮ್ಮ ಮಕ್ಕಳು ಎಷ್ಟು ದೂರದಲ್ಲಿ ಕೂರ್ಸಿದೀನಿ ನೋಡಿ. ಇಲ್ಲಿ ನೋಡಿಲಿ ಅಕ್ಷಯ್ ಒಬ್ನೇ ಕೂತ್ಕೊಂಡ್ ಬರೀತಿದ್ದಾನೆ. ಪ್ರಶಾಂತ್ HG, ನಮ್ಮ ಕ್ಲಾಸ್, ನಮ್ಮ ಸ್ಟೂಡೆಂಟ್ಸ್ ಮಾನವಿ, ದಿವ್ಯಶ್ರೀ, ಅಪೂರ್ವ, ವರ್ಷಿತಾ, ತೇಜಸ್ವಿನಿ, ಪೂರ್ವಿಕಾ, ತುಂಬಾ ಜನ ಇದ್ದಾರೆ ನೋಡಿ. ಒಂದು ಬೆಂಚಿಗೆ ಒಬ್ಬೊಬ್ಬರನ್ನೇ ಕೂರ್ಸಿನಿ. ಬಟ್ ಯಾರು ಕೂಡ ಕತ್ತೆತ್ತಿಲ್ಲ, ಯಾರನ್ನೂ ಕೂಡ ನೋಡಿಲ್ಲ, ಯಾರನ್ನೂ ಕೂಡ ಕೇಳಿಲ್ಲ. ಯಾಕೆ ಗೊತ್ತಾ? ಅವ್ರು ತುಂಬಾ ಪ್ರಾಕ್ಟೀಸ್ ಮಾಡಿದ್ದಾರೆ. ನಮ್ಮ ಮಕ್ಕಳು ತುಂಬಾ ಪ್ರಾಕ್ಟೀಸ್ ಮಾಡಿದ್ದಾರೆ. ಸೊ ಹಾಗಾಗಿ ಇವ್ರು ಏನ್ ಮಾಡ್ತಾರೆ, ಕತ್ತೆತ್ತಕಲ್ಲ, ತಾನು ಪಾಡಿ ತಾನು ಪರ್ಕೊಂಡು ಹೋಗ್ತಾರೆ. ಸೊ ನೀವು ಕೂಡ ಅದೇ ತರ ಮಾಡ್ಬೇಕು. ನೀವು ಕೂಡ ಪ್ರಾಕ್ಟೀಸ್ ಮಾಡಬೇಕು. ಪ್ರಾಕ್ಟೀಸ್ ಮೇಕ್ ಎವ್ರಿ ಒನ್ ಪರ್ಫೆಕ್ಟ್ ಅಂತ ನಾನು ಪ್ರತಿದಿನ ಹೇಳ್ತಾ ಇದ್ದೀನಿ. ಸೊ ಪ್ರಾಕ್ಟೀಸ್ ಮಾಡಿ. ಈ ರೀತಿ ನಾವು ಎಷ್ಟೇ ದೂರದಲ್ಲಿ ಕೂತ್ಕೊಂಡ್ರು ಕೂಡ, ನಾವು ಎಲ್ಲಿದ್ರು, ನಾವು ಮನೆ ಮೇಲೆ ಕೂತ್ಕೊಂಡ್ರು ಕೂಡ ನಾವು ಬರಿತೀವಿ. ಕಲ್ತಿದ್ರೆ ಮನೆ ಮೇಲೆ ಕೂತ್ಕೊಂಡ್ರು ಕೂಡ ಬರಿತೀವಿ. ಅಥವಾ ಎಷ್ಟೇ ಕಷ್ಟ ಇದ್ರು ಕೂಡ, ಎಂತ ಸಿಚುವೇಶನ್ ಇದ್ರು ಕೂಡ ನಮ್ಗೆ ಎಕ್ಸಾಮ್ ಕೊಡಿ ಸರ್ ಅಂತ ಇರ್ತೀವಿ. ಯಾವಾಗ? ನಾವು ಕಲ್ತಿದ್ದಾಗ. ಸೊ ಇವ್ರು ಕಲ್ತವ್ರೆ, ನಾವ್ ಎಲ್ಲಿ ಬೇಕಾದ್ರೆ ಕೂತ್ಕೊಂಡ್ ಬರಿತೀವಿ ಅಂತ ಅಂದ್ರು. ಅದಕ್ಕಾಗಿ ನಾನು ದೂರ ಕೂರಿಸಿದ್ದೀನಿ. ಓಕೆ, ಈ ರೀತಿ ಆರಾಮ ಬರಿಬಹುದು ನೀವು ಕಲ್ತ್ಕೊಂಡ್ರೆ. ಮುಂದುವರಿಯೋಣ. ಕ್ವಶನ್ ಇನ್ನೇನು 1-3-4 ಸ್ಲೈಡ್ ಇದೆ, ಅರ್ಥ ಮಾಡ್ಕೊಳ್ಳಿ. ಅಥವಾ ಇವೆಲ್ಲ ಬರ್ದಿಟ್ಕೋಬೇಕು ಕಣ್ರಿ. ನೀವು ಬರ್ದಿಟ್ಕೊಳ್ಳಿಲ್ಲ ಅಂತಂದ್ರೆ ಆಗಲ್ಲ. ಈಗ ಹೇಳಿದೀನಿ. ಈ ಕೆಳಗಿನವುಗಳಿಗೆ ಸರಿದೂಗಿಸಿದ ರಾಸಾಯನಿಕ ಸಮೀಕರಣ ಬರೆಯಿರಿ. ಪ್ರತಿಯೊಂದು ಕ್ರಿಯೆಯ ವಿಧವನ್ನು ಗುರುತಿಸಿ ಅಂತ ಹೇಳಿದ್ದಾರೆ. ಎಷ್ಟು ಈಸಿ ಐತಿ ಅಲ್ವಾ? ಮುಂದೆ ಸರಿದೂಗಿಸಿದ ರಾಸಾಯನಿಕ ಸಮೀಕರಣ ಬರಿಬೇಕಂತೆ. ಆಮೇಲೆ ಆ ವಿಧ ಯಾವ್ದು ಅಂತ ಬರಿಬೇಕಂತ. ಇಟ್ ಮೀನ್ಸ್ ಯಾವುದು? ಸಂಯೋಗ ಕ್ರಿಯೆ, ವಿಭಜನ ಕ್ರಿಯೆ, ಸ್ಥಾನಪಲಟ ಕ್ರಿಯೆ, ದ್ವಿಸ್ಥಾನಪಲಟ ಕ್ರಿಯೆ, ಉತ್ಕರ್ಷಣ ಕ್ರಿಯೆ, ಅಪಕರ್ಷಣ ಕ್ರಿಯೆ, ಇವೆಲ್ಲವೂ ಕೂಡ ನಾವು ತಿಳ್ಕೊಂಡಿರಬೇಕು ಮೊದಲು. ಆವಾಗ ಎಲ್ಲಾನು ಕೂಡ ಕಂಡುಹಿಡಿಯಕ್ಕೆ ಸಾಧ್ಯ. ಈಗ ಪೊಟ್ಯಾಷಿಯಂ ಬ್ರೋಮೈಡ್ ಅಂತ KBr ಪ್ಲಸ್ KBr, ಓಕೆನಾ, ಪ್ಲಸ್ ಬೇರಿಯಂ ಅಯೋಡೈಡ್ BaI2 ಅಯೋಡೈಡ್ ಟು ಪ್ರೊಡ್ಯೂಸ್ಡ್ ಏನಾಗ್ತೈತೆ? ಪೊಟ್ಯಾಷಿಯಂ KI ಉಂಟಾಗ್ತೈತೆ. ಮತ್ತೆ ಬೇರಿಯಂ Ba ಬ್ರೋಮೈಡ್ Br2 ಉಂಟಾಗ್ತೈತೆ. ಸೊ ಇದನ್ನ ಸರಿದೂಗಿಸಿದ ರಾಸಾಯನಿಕ ಸಮೀಕರಣ. ಇಲ್ಲಿಗೆ 2 ಹಾಕೊಳ್ಳಿ, 3 ಹಾಕೊಳ್ಳಿ. ಈ ಜಾಗದಲ್ಲಿ 2 ಹಾಕೊಳ್ಳಿ ಅಥವಾ 3 ಹಾಕೊಳ್ಳಿ. ಬ್ಯಾಲೆನ್ಸ್ ಮಾಡ್ಬಿಟ್ಟು ಈ ರೀತಿ ಬರೀರಿ. ಸೊ 2KBr ಇದೆ ಇಲ್ಲಿ ನೋಡಿಲಿ. 2KBr ಇದೆ ಅಲ್ವಾ? ಈಗ 2KI ಆಗಿದೆ. ಯಾಕಾಗಿದೆ ನೆನ್ಪಿಟ್ಕೊಳ್ಳಿ. ಪೊಟ್ಯಾಷಿಯಂ ಪರಮಾಣುಗಳ ಸಂಖ್ಯೆ ಇಲ್ಲೆಷ್ಟೈತೆ? 2 ಐತೆ. ಇಲ್ಲೆಷ್ಟೈತೆ? ಇಲ್ಲೂ ಕೂಡ 2 ಇದೆ. ಹಾಗಾದ್ರೆ ಪೊಟ್ಯಾಷಿಯಂ ಕರೆಕ್ಟ್ ಇದೆ ಅಂತ ಅರ್ಥ. ಇನ್ ಮಿಕ್ಕಿದು Br ಪರಮಾಣುಗಳ ಸಂಖ್ಯೆ ಎಷ್ಟೈತಿ? ಇಲ್ಲಿ 2 ಇದೆ. ಇಲ್ಲೆಷ್ಟಿದೆ? ಇಲ್ಲೂ ಕೂಡ 2 ಇದೆ. ಹಾಗಾದ್ರೆ Br ಮುಗೀತು, ಪೊಟ್ಯಾಷಿಯಂ ಕೂಡ ಮುಗೀತು, ಇದು ಕೂಡ ಮುಗೀತು. ಇನ್ನು ಮಿಕ್ಕಿದ ಯಾವುದು? ಬೇರಿಯಂ ಅಯೋಡೈಡ್. ಬೇರಿಯಂ ಪರಮಾಣುಗಳ ಸಂಖ್ಯೆ ಎಷ್ಟೈತೆ? 1 ಐತೆ. ಇಲ್ಲೆಷ್ಟೈತೆ? 1 ಐತೆ. ಕರೆಕ್ಟ್. ನೆಕ್ಸ್ಟ್ ಉಳಿದಿರೋದು ಯಾವುದು? ಅಯೋಡೈಡ್. ಹೌದಲ್ವಾ? ಅಯೋಡೈಡ್ ಪರಮಾಣುಗಳ ಸಂಖ್ಯೆ ಎಷ್ಟೈತೆ? ಇಲ್ಲಿ 2 ಐತೆ. ಇಲ್ಲಿ ಎಷ್ಟೈತೆ? ಇಲ್ಲೂ ಕೂಡ 2 ಐತೆ. ಇಲ್ಲಿ 1 ಇದೆ ಅಂದ್ಬಿಟ್ಟು ಇಲ್ಲಿ 1 ಅಂದಿದ್ದೀರಾ, ಇದು ಕನ್ಸಿಡರ್ ಆಗಲ್ಲ. ಇಲ್ಲಿ 1 ಇದೆ, ಬಟ್ ಇಲ್ಲಿ 2 ಇದೆಯಲ್ಲ, ಈ 2 ಒಂದ್ಲಿ 2 ಇದಕ್ಕೆ ಸೇರ್ಕೊಳ್ತದೆ. ಹಾಗಾದ್ರೆ ಅಯೋಡೈಡ್ ಪರಮಾಣುಗಳ ಸಂಖ್ಯೆ ಎಷ್ಟು? 2. ಇಲ್ಲಿ 2 ಆಯ್ತು. ಅಥವಾ ಇಲ್ಲಿ I2 ಇದೆಯಲ್ಲ, ಸೊ ಈ I2ಗೆ ಸಮ ಆಗಿದೆ ಅಂತ. ಹಾಗಾದ್ರೆ ಇಲ್ಲಿ ನೋಡಿ, ನಾವು ಅರ್ಥ ಮಾಡ್ಕೋಬೇಕು. ಇದು ಯಾವ ಕ್ರಿಯೆ ಉಂಟಾಗಿದೆ ಅಂತ ಕೇಳ್ತಿದ್ದಾರೆ. ಯಾವ ರಾಸಾಯನಿಕ ಕ್ರಿಯೆ? ದ್ವಿಸ್ಥಾನಪಲಟ ಕ್ರಿಯೆ. ಯಾವ್ದಿದು? ದ್ವಿಸ್ಥಾನಪಲಟ ಕ್ರಿಯೆ ಆಗಿದೆ. ನೆಕ್ಸ್ಟ್ ಇಲ್ಲಿ ಕ್ವಶನ್ ಕೊಟ್ಟವ್ರೆ. ಸತುವಿನ ಕಾರ್ಬೋನೇಟ್, ಜಿಂಕ್ ಕಾರ್ಬೋನೇಟ್ ಏನಾಗಿದೆ? ಸತುವಿನ ಆಕ್ಸೈಡ್ ಆಗಿ ಉಂಟಾಗಿದೆ, ಮತ್ತೆ ಕಾರ್ಬನ್ ಡೈಆಕ್ಸೈಡ್ ಆಗಿದೆ. ಸೊ ಒಂದಿದ್ದಿತ್ತು 2 ಆಗೈತೆ. ಒಂದು ಪ್ರತಿವರ್ತಕ 2 ಉತ್ಪನ್ನಗಳಾಗಿ ವಿಭಜನೆ ಹೊಂದಿದೆ. ಸೊ ಇದನ್ನ ವಿಭಜನೆ ಹೊಂದಿದೆ ಅಂತಂದೇನು? ವಿಭಜನ ಕ್ರಿಯೆ. ಒಂದು ರಾಸಾಯನಿಕ ಕ್ರಿಯೆಯಲ್ಲಿ ಒಂದು ಪ್ರತಿವರ್ತಕ 2 ಉತ್ಪನ್ನಗಳಾಗಿ ವಿಭಜನೆ ಹೊಂದಿದ್ರೆ ಅದನ್ನ ನಾವೆಂತ ಕರಿತೀವಿ? 2 ಉತ್ಪನ್ನಗಳಾಗುವುದಕ್ಕೆ ನಾವೆಂತ ಕರಿತೀವಿ? ವಿಭಜನ ಕ್ರಿಯೆ ಅಂತ ಕರಿತೀವಿ. ZnO ಪ್ಲಸ್ CO2. ಮುಂದೆ ಹೋಗೋಣ. ಎಸ್, ಹೈಡ್ರೋಜನ್ ಮತ್ತೆ ಕ್ಲೋರಿನ್. ಇನ್ನೇನು ಸಾಮಾನ್ಯ ಹೈಡ್ರೋಜನ್ H2 ಹಾಕೊಂಡಿದ್ದೀನಿ, Cl2, ಕ್ಲೋರಿನ್ ಹಾಕೊಂಡಿದ್ದೀನಿ, ಏನಾಗ್ತದೆ? 2HCl. H2Cl ಬರೆಯೋದಕ್ಕಿಂತ ಇವೆರಡಕ್ಕೂ ಕೂಡ ಒಂದೇ. ಈ ತರ ಬರೋದ್ರೆ ಮುಗೀತಲ್ವಾ? ಎಸ್, ಮುಗೀತು. ಹಾಗಾದ್ರೆ ಈಗ ಇವೆರಡು ಕೂಡ ಏನಾಗೈತೆ? ಒಂದಾಗೈತೆ. ಇವೆರಡು ಕೂಡ ಸಂಯೋಗ ಹೊಂದಿದೆ. ಹಾಗಾಗಿ ಇದು ಸಂಯೋಗ ಕ್ರಿಯೆ ಆಗಿದೆ. H2 ಪ್ಲಸ್ Cl2. ನೆಕ್ಸ್ಟ್ ಮೆಗ್ನೀಷಿಯಂ ಮತ್ತು ಹೈಡ್ರೋಕ್ಲೋರಿಕ್ ಆಮ್ಲ. ಇದು ಯಾವ ಕ್ರಿಯೆ ಆಗಿದೆ ಅಂತ? ಇದು ಯಾವ ಕ್ರಿಯೆ ಆಗಿದೆ? ಮೆಗ್ನೀಷಿಯಂ ಮತ್ತು ಹೈಡ್ರೋಕ್ಲೋರಿಕ್ ಆಮ್ಲ, ಮೆಗ್ನೀಷಿಯಂ ಕ್ಲೋರೈಡ್ ಆಗಿದೆ, ಮತ್ತೆ H2 ಗ್ಯಾಸ್ ಪ್ರೊಡ್ಯೂಸ್ ಆಗಿದೆ. ಸೊ ಹಾಗಾದ್ರೆ ಇದು ಯಾವ ಕ್ರಿಯೆಗೆ ಉದಾಹರಣೆ ಆಗ್ತದೆ? ನೀವೇ ಹೇಳಿ. ನೀವೇ ಇದನ್ನ ಹೇಳ್ಬೇಕು. ಕಮೆಂಟ್ ಮೂಲಕ ತಿಳಿಸ್ರಪ್ಪ. ಓಕೆನಾ? ಪಾಠ ಮುಂದುವರೆದಂತೆ. ಅಮೃತಶಿಲೆಯ ರಾಸಾಯನಿಕ ಹೆಸರು ಕೇಳಿದರೆ ಕ್ಯಾಲ್ಸಿಯಂ ಕಾರ್ಬೋನೇಟ್. ಗೊತ್ತಲ್ವಾ? ಹೇಳಿದ್ದೀನಿ. ಮತ್ತೆ ಮೆಗ್ನೀಷಿಯಂ ಮತ್ತೆ ಆಕ್ಸಿಜನ್ ವರ್ತಿಸಿ ಏನಾಗೈತೆ? ಮೆಗ್ನೀಷಿಯಂ ಆಕ್ಸೈಡ್ ಉಂಟಾಗುತ್ತೆ. ವೆರಿ ವೆರಿ ಇಂಪಾರ್ಟೆಂಟ್. ಉರಿಸಿದಾಗ ಮೆಗ್ನೀಷಿಯಂ ಆಕ್ಸೈಡ್ ಉಂಟಾಗ್ತದೆ.
ಓಕೆನಾ. ಇಲ್ಲಿ ಕ್ವಶನ್ ಇದೆ, ಒಂಥರ ಚೆನ್ನಾಗಿದೆ ಈ ಕ್ವಶನ್. ಇದು ನೋಡಕ್ ಮಾತ್ರ ಪೇಜ್ ಇಷ್ಟ ಅಗಲ ಇದೆ, ಬಟ್ ಆನ್ಸರ್ ತುಂಬಾ ಚಿಕ್ಕದು. ನೋಡಿಲಿ, ಉಷ್ಣ, ಬೆಳಕು ಮತ್ತು ವಿದ್ಯುತ್ ಶಕ್ತಿಯ ರೂಪದಲ್ಲಿ ಶಕ್ತಿಯನ್ನು ಒದಗಿಸುವ ಮೂಲಕ ವಿಭಜನೆ ನಡೆಸಿ ಅಂತ ಹೇಳಿದ್ದಾರೆ. ವಿಭಜನಾ ಕ್ರಿಯೆಗಳಿಗೆ ತಲಾ ಒಂದೊಂದು ಸಮೀಕರಣವನ್ನು ಬರೀರಿ, ಅಂದ್ರೆ ವಿಭಜನಾ ಕ್ರಿಯೆಗೆ ಉದಾಹರಣೆ ಬರೀರಿ ಅಂತ ಹೇಳಿದ್ದಾರೆ. ಸೊ ವಿಭಜನಾ ಕ್ರಿಯೆಗೆ ಉದಾಹರಣೆ ನೋಡಿಲಿ, ಉಷ್ಣವನ್ನು ನೀಡ್ತೀನಿ ಯಾವುದಕ್ಕೆ, ಕ್ಯಾಲ್ಸಿಯಂ ಕಾರ್ಬೋನೇಟಿಗೆ. ಕ್ಯಾಲ್ಸಿಯಂ ಕಾರ್ಬೋನೇಟ್ ಉಷ್ಣವನ್ನು ನೀಡಿದಾಗ ಕ್ಯಾಲ್ಸಿಯಂ ಆಕ್ಸೈಡ್ ಆಗ್ತದೆ ಮತ್ತೆ ಕಾರ್ಬನ್ ಡೈಆಕ್ಸೈಡ್ ಆಗ್ತದೆ. ಇದೊಂದು ತಿಳ್ಕೊಂಡಿರಪ್ಪ, ಉಷ್ಣ ವಿಭಜನೆಗೆ ಇದೊಂದು, ಬೇರೆನೇನು ಬೇಡ ನಮಗೆ. ವಿಭಜನೆ ಅಂತಂದ್ರೇನು, ಎರಡಾಗುವಂಥದ್ದು. ಕ್ಯಾಲ್ಸಿಯಂ ಕಾರ್ಬೋನೇಟ್ ಎರಡಾಗಿದೆ, ಮತ್ತೆ ಸೂರ್ಯನ ಬೆಳಕಿನಿಂದ AgCl ಏನಾಗೈತೆ, ಎರಡಾಗೈತೆ. Ag ಅನ್ನೋದಾಗೈತೆ, ಒಂದು Cl ಅನ್ನೋದಾಗೈತೆ. ಮತ್ತೆ ಕರೆಂಟ್ ಪಾಸ್ ಮಾಡೋದ್ರಿಂದ ಏನಾಗೈತೆ, H2 ಹೈಡ್ರೋಜನ್ ಆಗಿ ಪ್ರೊಡ್ಯೂಸ್ ಆಗೈತೆ, ಮತ್ತೆ ಆಕ್ಸಿಜನ್ ಆಗಿ ಪ್ರೊಡ್ಯೂಸ್ ಆಗೈತೆ. ಇಷ್ಟೇ. ಇನ್ನು ಬಹು ಆಯ್ಕೆ ಅಂಶಗಳು, ಇನ್ನೇನು 3-4 ಸ್ಲೈಡ್ಗಳಿದಾವೆ, ಬೇಗ ಮುಗಿಸ್ಬಿಡೋಣ. ಬಹು ಆಯ್ಕೆ ಅಂಶಗಳು. ಒಂದು ರಾಸಾಯನಿಕ ಕ್ರಿಯೆಯಲ್ಲಿ ಎಲೆಕ್ಟ್ರಾನ್ಗಳನ್ನು ಕಳೆದುಕೊಳ್ಳುವ ಕ್ರಿಯೆಯು ಏನು? ಎಲೆಕ್ಟ್ರಾನ್ಗಳನ್ನ ಕಳೆದುಕೊಳ್ಳೋದಕ್ಕೆ ನಾವೇನಂತ ಕರಿತೀವಿ, ಉತ್ಕರ್ಷಣೆ ಅಂತ ಕರಿತೀವಿ. ಇಟ್ ಮೀನ್ಸ್ ಹೈಡ್ರೋಜನ್ ಅನ್ನ ಕಳೆದುಕೊಳ್ಳುವಂಥದ್ದು ಉತ್ಕರ್ಷಣೆ. ನೆಕ್ಸ್ಟ್, ಉತ್ಕರ್ಷಣಾ ಕ್ರಿಯೆಯಲ್ಲಿ ಆಮ್ಲಜನಕದ ಸೇರ್ಪಡೆ ಆಗ್ತದಾ? ಎಸ್, ಆಮ್ಲಜನಕ ಅಂದ್ರೆ ಆಕ್ಸಿಜನ್ ಸೇರ್ಪಡೆ ಆಗ್ತದೆ, ಇದನ್ನ ಉತ್ಕರ್ಷಣೆ ಅಂತ ಕರಿತೀವಿ. ಆಮ್ಲಜನಕ ತೆಗಿತದ? ಇಲ್ಲ. ಹೈಡ್ರೋಜನ್ ತೆಗಿತದ? ಎಸ್, ಹೈಡ್ರೋಜನ್ ಏನಾಗ್ತದೆ, ತೆಗಿತದೆ. ಹೈಡ್ರೋಜನ್ ಸೇರ್ಪಡೆ ಆಗ್ತದ? ಇಲ್ಲ. ಹಾಗಾದ್ರೆ ಎ ಮತ್ತೆ ಸಿ ಸರಿಯಾದ ಉತ್ತರ. ಎರಡನೇ ಕ್ವಶನ್, ನೀರಿನ ವಿದ್ಯುತ್ ವಿಭಜನೆಯ ಪ್ರತಿಕ್ರಿಯೆಯಾಗಿ ನೀರಿನ ವಿದ್ಯುತ್ ವಿಭಜನೆಯ ಸಮಯದಲ್ಲಿ ಬಿಡುಗಡೆಯಾದ ಹೈಡ್ರೋಜನ್ ಆಮ್ಲಜನಕಗಳ ಅನಿಲಗಳ ಅನುಪಾತ. ಹೈಡ್ರೋಜನ್ ಮತ್ತು ಆಕ್ಸಿಜನ್ ನ ಅನುಪಾತ ಕೇಳ್ತಿದ್ದಾರೆ. ಹೈಡ್ರೋಜನ್ ಅನುಪಾತ ಎಷ್ಟು? 2. ಆಕ್ಸಿಜನ್ ಅನುಪಾತ ಎಷ್ಟು? 1. ಅಷ್ಟೇ. 2:1 ಆನ್ಸರ್. ಇಲ್ಲಿ ನೋಡಿ, 2:1. ಅವೆರಡು ಕೂಡ ಹೈಡ್ರೋಜನ್ ಮತ್ತು ಆಕ್ಸಿಜನ್ ಸೇರ್ಕೊಂಡ್ರೆ ಇದು ಯಾವ ರಾಸಾಯನಿಕ ಕ್ರಿಯೆ ಆಯ್ತದಪ್ಪ? ಇದೇನಾಗ್ತದೆ? ಸಂಯೋಗ ಕ್ರಿಯೆ ಆಗ್ತದೆ. ಎರಡು ಕೂಡ ಸೇರ್ಕೊಳ್ತದಲ್ಲ, ಇದು ಸಂಯೋಗ ಕ್ರಿಯೆ ಆಗ್ತದೆ. ನೆಕ್ಸ್ಟ್ ಕ್ವಶನ್ ಕೇಳಿದ್ದಾರೆ ನೋಡಿ, ಉತ್ಕರ್ಷಣಕಾರಿ ರಾಸಾಯನಿಕ ಕ್ರಿಯೆಯಲ್ಲಿ ಶಾಖ ಮತ್ತು ಬೆಳಕು ಉತ್ಪತ್ತಿ ಆಗುವುದು. ಶಾಖ ಮತ್ತು ಬೆಳಕು ಉತ್ಪತ್ತಿ ಆಗ್ತಿದೆ ಅಂತಂದ್ರೆ ಅಲ್ಲಿ ಏನಾಗ್ತಿದೆ ಅಂತ? ದಹನ ಕ್ರಿಯೆ ಆಗ್ತಿದೆ ಅಂತ ಅರ್ಥ. ಮುಂದುವರೆದಂತೆ, ಈ ಕೆಳಗಿನವುಗಳಲ್ಲಿ ಯಾವುದು ಉತ್ಕರ್ಷಣಕಾರಿ ಅಲ್ಲ? ಉತ್ಕರ್ಷಣಕಾರಿ ಅಲ್ಲ ಅಂತ ಹೇಳ್ತಿದ್ದಾರೆ. ಯಾವುದು ಇದರಲ್ಲಿ ಉತ್ಕರ್ಷಣಕಾರಿ ಅಲ್ಲ? ಸಲ್ಫ್ಯೂರಿಕ್ ಆಮ್ಲ. ಸಲ್ಫ್ಯೂರಿಕ್ ಆಮ್ಲ ಉತ್ಕರ್ಷಣಕಾರಿ ಅಲ್ಲ, ನೆನ್ಪಿಟ್ಕೊಂಡಿರಿ. ಪ್ರಬಲ ಸಲ್ಫ್ಯೂರಿಕ್ ಆಮ್ಲ. ನೆಕ್ಸ್ಟ್, ಜೀರ್ಣಕ್ರಿಯೆಯಲ್ಲಿ ಆಹಾರವು ಡ್ಯಾಶ್ ವಸ್ತುಗಳಾಗಿ ವಿಭಜನೆ ಹೊಂದುತ್ತವೆ. ಯಾವ ವಸ್ತುಗಳಾಗಿ? ಸರಳ ವಸ್ತುಗಳಾಗಿ ವಿಭಜನೆ ಹೊಂದುತ್ತವೆ. ಇವಾಗ ತಾನು ಹೇಳಿದ್ದೀನಿ, ಸಸ್ಯಜನ್ಯ ದ್ರವ್ಯಗಳ ವಿಘಟನೆ, ಕಾಂಪೋಸ್ಟ್ ಉಂಟಾಗುವುದು ಯಾವ ಕ್ರಿಯೆಗೆ ಉದಾಹರಣೆ? ಬಹಿರುಷ್ಣಕ ಕ್ರಿಯೆಗೆ ಉದಾಹರಣೆ ಆಗಿದೆ. ನೆಕ್ಸ್ಟ್, ನಮ್ಮ ಆಹಾರದಲ್ಲಿ ಯಾವ ಘಟಕದ ವಿಭಜನೆಯಿಂದ ಅಮೈನೋ ಆಸಿಡ್ ಉತ್ಪತ್ತಿ ಆಗ್ತದೆ? ಪ್ರೋಟೀನ್ ಇಂದ ಅಮೈನೋ ಆಸಿಡ್ ಉಂಟಾಗ್ತದೆ ಕಂಡ್ರಪ್ಪ, ನೆನ್ಪಿಟ್ಕೊಂಡಿರಿ. ಪ್ರೋಟೀನ್ ಇಂದ ಅಮೈನೋ ಆಸಿಡ್. ಕಾರ್ಬೋಹೈಡ್ರೇಟ್ಸ್ ಇಂದ ಗ್ಲೂಕೋಸು, ನೆನ್ಪಿಟ್ಕೊಂಡಿರಿ. ಕಾರ್ಬೋಹೈಡ್ರೇಟ್ಸ್ ಇಂದ ಗ್ಲೂಕೋಸು, ಮತ್ತೆ ಕೊಬ್ಬಿಂದ ಗ್ಲಿಸರಾಲು. ಕೊಬ್ಬಿಂದೇನು? ಗ್ಲಿಸರಾಲು ಉಂಟಾಗ್ತದೆ. ಮುಂದೆ ಹೋಗೋಣ. ಒಂದು ರಾಸಾಯನಿಕ ಕ್ರಿಯೆಯಲ್ಲಿ ಒಂದು ಧಾತುವಿನ ಪರಮಾಣುಗಳು ಏನಾಗ್ತದೆ ಅಂತ. ಒಂದು ಧಾತುವಿನ ಪರಮಾಣುಗಳು ಇನ್ನೊಂದು ಧಾತುವಿನ ಪರಮಾಣುಗಳಾಗಿ ಏನಾಗ್ತದೆ? ಬದಲಾಗ್ತದೆ, ಅಷ್ಟೇ, ಇನ್ನೇನಿಲ್ಲ. ಕ್ಯಾಲ್ಸಿಯಂ ಕಾರ್ಬೋನೇಟ್ ಅನ್ನು ಕಾಯಿಸಿದಾಗ ಉಂಟಾಗುವ ಅನಿಲಗಳು ಯಾವ್ಯಾವ? ಕಾರ್ಬನ್ ಡೈಆಕ್ಸೈಡ್ ಅನಿಲ, ಇನ್ಯಾವುದೂ ಇಲ್ಲ. ಸೊ ಹೀಟ್ ಮಾಡಿದಾಗ ಇದೇನಿದು? ಉಷ್ಣವನ್ನ ನೀಡಿ ಏನ್ ಮಾಡ್ತಾ ಇದೀನಿ? ವಿಭಜನೆಯನ್ನ ಮಾಡ್ತಾ ಇದೀನಿ. ಕ್ಯಾಲ್ಸಿಯಂ ಕಾರ್ಬೋನೇಟ್ ಕ್ಯಾಲ್ಸಿಯಂ ಆಕ್ಸೈಡ್ ಆಗಿ ಮತ್ತು ಕಾರ್ಬನ್ ಡೈಆಕ್ಸೈಡ್ ಆಗಿ ಏನಾಗ್ತೈತೆ? ಪ್ರೊಡ್ಯೂಸ್ ಆಗ್ತಾ ಇದೆ. ಇಲ್ಲಿ ಕ್ವಶನ್ ಇದೆ ನೋಡಿ, ಏನ್ ಕ್ವಶನ್ ಇದೆ? ಈ ಕೆಳಗಿನ ಯಾವುದು ದ್ವಿಸ್ಥಾನ ಪಲಟ ಕ್ರಿಯೆ? ನಮ್ಗೆ ಗೊತ್ತಾಗ್ತದೆ ದ್ವಿಸ್ಥಾನ ಪಲಟ ಅಂತಂದ್ರೆ ಇದೆ, ನೋ ಡೌಟ್ಸ್. ಬೇರಿಯಂ ಸಲ್ಫೇಟ್ ಮತ್ತೆ ಸೋಡಿಯಂ ಕ್ಲೋರೈಡ್. ದ್ವಿಸ್ಥಾನ ಪಲಟ ಕ್ರಿಯೆ ಅಂತ ಒಂದು ರಾಸಾಯನಿಕ ಕ್ರಿಯೆಗಳಲ್ಲಿ ಅಯಾನುಗಳ ವಿನಿಮಯದಿಂದ ಒಂದು ಸಂಯುಕ್ತ ಉಂಟಾಗುವುದಕ್ಕೆ ಅಥವಾ ಅಯಾನುಗಳ ವಿನಿಮಯ ಆಗುವುದಕ್ಕೆ ನಾವೆಂತ ಕರಿತೀವಿ? ದ್ವಿಸ್ಥಾನ ಪಲಟ ಕ್ರಿಯೆ ಅಂತ ಕರಿತೀವಿ. ಪಾಸಿಟಿವ್ ಮತ್ತು ನೆಗೆಟಿವ್ ಸೇರ್ಕೊಂಡು ಏನಾಗ್ತದೆ? ಇವೆಲ್ಲವೂ ಕೂಡ ಉಂಟಾಗ್ತದೆ. ಸೋಡಿಯಂ ಕ್ಲೋರೈಡ್, ಸೋಡಿಯಂ ಪಾಸಿಟಿವ್, ಕ್ಲೋರಿನ್ ನೆಗೆಟಿವ್. ಬೇರಿಯಂ ಪಾಸಿಟಿವ್, ಸಲ್ಫೇಟ್ ನೆಗೆಟಿವ್. ಅಯಾನುಗಳ ವಿನಿಮಯದಿಂದ ಲವಣಗಳು ಉಂಟಾಗಿದೆ. ಎರಡು ಸರಿ. Pb ಪ್ಲಸ್ CuCl2 ನೋಡಿ, PbCuCl2 PbCl2 ಪ್ಲಸ್ Cu. ಹಂಗಾರೆ ಇದು ಯಾವ ಕ್ರಿಯೆ ಆಗ್ತದೆ? ಸ್ಥಾನ ಪಲಟ ಕ್ರಿಯೆ ಆಗ್ತದೆ. ಇದು ದ್ವಿಸ್ಥಾನ ಪಲಟ ಕ್ರಿಯೆ, ಇದು ಸ್ಥಾನ ಪಲಟ. ಕಾರ್ಬನ್ ಪ್ಲಸ್ ಆಕ್ಸಿಜನ್ ಉಂಟಾಗಿನ ಕಾರ್ಬನ್ ಡೈಆಕ್ಸೈಡ್, ಇದು ಸಂಯೋಗ ಕ್ರಿಯೆ. ಸೊ ಇದೇನಾಗ್ತದೆ? CH4 ಪ್ಲಸ್ O2, CO2 ಪ್ಲಸ್ 2H2O. ಇದೇನು? ಉಷ್ಣ ಕ್ರಿಯೆ. ಉಷ್ಣ ಬಿಡುಗಡೆ ಆಗ್ತದೆ. ದಹನ ಕ್ರಿಯೆಯಲ್ಲಿ ಏನಾಗ್ತದೆ? ಬಿಡುಗಡೆ ಆಗ್ತದೆ ಸಾಮಾನ್ಯವಾಗಿ. ನೆಕ್ಸ್ಟ್, ತುಕ್ಕು ಹಿಡಿಯುವಿಕೆಯಿಂದ ಯಾವ ವಸ್ತುಗಳಿಗೆ ಹಾನಿ ಆಗ್ತದೆ? ತುಕ್ಕು ಹಿಡಿಯೋದ್ರಿಂದ ಯಾವ ವಸ್ತುಗಳು ಹಾನಿ ಆಗ್ತದಪ್ಪ? ಕಾರಿನ ಕವಚ, ಸೇತುವೆ, ಕಬ್ಬಿಣದ ಹಳಿಗಳು,
ಹಡಗು, ಲೋಹಗಳಿಂದ ಮಾಡಿದಂಥ ಎಲ್ಲ ವಸ್ತುಗಳು ಕೂಡ ಏನಾಗ್ತದೆ ಅಂತಂದರೆ ಹಾಳಾಗ್ತದೆ, ಹಾನಿ ಉಂಟಾಗ್ತದೆ. ಹಾಗಾಗಿ ನಾವು ತುಕ್ಕು ಹಿಡಿಯೋದನ್ನು ತಪ್ಪಿಸ್ಬೇಕು ಅಂತಂದ್ರೆ ಗ್ಯಾಲ್ವನೀಕರಣ ಮಾಡಬೇಕು, ಮತ್ತು ಸತುವಿನ ಲೇಪನ ಮಾಡಬೇಕು, ಅಷ್ಟೆಲ್ಲ ಬಣ್ಣ ಈ ಎಲ್ಲ ಮಾಡೋದ್ರಿಂದ ತುಕ್ಕು ಹಿಡಿಯೋದನ್ನು ನಾವೇನು ಮಾಡ್ಬೋದು, ತಪ್ಪಿಸಬಹುದು. ಈಗ ಲಾಸ್ಟ್ ಪೇಜಿಗೆ ಹೋಗೋಣ. ಎಸ್, ಒನ್ ಆಫ್ ದಿ ಲಾಸ್ಟ್ ಪೇಜ್ ಕಂಡ್ರಪ್ಪ ಇದು. ಏನು, ಕೊಬ್ಬು ಎಣ್ಣೆಯನ್ನು ಹೊಂದಿರುವ ಪದಾರ್ಥಗಳನ್ನು ದೀರ್ಘಕಾಲ ಹಾಗೆಯೇ ಬಿಟ್ಟರೆ ಅದರ ರುಚಿ ಮತ್ತು ವಾಸನೆ ಹೇಗಿರುತ್ತದೆ? ಹಾಗೆ ಬಿಟ್ಟರೆ ಏನಾಯ್ತದಪ್ಪ, ಅವು ರುಚಿ ಮತ್ತು ವಾಸನೆ ಏನಾಗ್ತದೆ, ಕೆಟ್ಟೋಗ್ತದೆ. ಯಾಕೆ? ಉತ್ಕರ್ಷಣೆಗೊಂಡಿರ್ತದೆ. ಸೊ ಉತ್ಕರ್ಷಣೆಗೊಂಡಾಗ ಅದೇನಾಗ್ತದೆ, ಕೆಟ್ಟೋಗ್ತದೆ. ಹೆಂಗೆ ಉತ್ಕರ್ಷಣೆಗೊಳ್ತದೆ? ಆಕ್ಸಿಜನ್ನ ಪಡೆದುಕೊಳ್ತವೆ ಆ ಕೊಬ್ಬು ಮತ್ತು ಎಣ್ಣೆ ಪದಾರ್ಥಗಳು. ಹಾಗಾಗಿ ಅದೇನಾಗ್ತದೆ, ಆಹಾರ ಮತ್ತು ವಾಸನೆ ಕೆಟ್ಟೋಗ್ತದೆ, ರುಚಿ ಕೂಡ ಕೆಟ್ಟೋಗ್ತದೆ. ಇಲ್ಲಿ LHS ಮತ್ತು RHS ಅನ್ನು ಏನೆಂದು ಕರೆಯುತ್ತಾರೆ? ರಾಸಾಯನಿಕ ಸಮೀಕರಣದಲ್ಲಿ ನಮ್ಮ ಎಡಭಾಗದಲ್ಲಿರುವುದನ್ನ LHS ಅಂತ ಕರೆದ್ರೆ, ನಮ್ಮ ಬಲಭಾಗದಲ್ಲಿರುವುದನ್ನ RHS ಅಂತ ಕರಿತೀವಿ. ಅಷ್ಟೇ, ಇನ್ನೇನಿಲ್ಲ. ನಾವು ಏನನ್ನ ನೆನಪಿಟ್ಕೊಳ್ಬೇಕು ಅಂತ ಹೇಳಿದ್ದಾರೆ. ನಾವೇನನ್ನ ನೆನಪಿಟ್ಕೊಳ್ಬೇಕು ಅಂತ ಈ ಪಾಠದಲ್ಲಿ ಪರಮಾಣು ಸಂಖ್ಯೆಯನ್ನು ಸರಿದೂಗಿಸಲು, ಪರಮಾಣು ಸಂಖ್ಯೆಗಳನ್ನು ನಾವೇನ್ ಮಾಡ್ತಿದ್ವಿ, ಸರಿದೂಗಿಸಲು ನಾವು ಕ್ರಿಯೆಯಲ್ಲಿ ಪಾಲ್ಗೊಂಡಿರುವ ಸಂಯುಕ್ತ ಅಥವಾ ಧಾತುಗಳ ಅಣುಸೂತ್ರವನ್ನು ಬದಲಾಯಿಸುವಂತಿಲ್ಲ. ನಾವು ಸಂಖ್ಯೆಯನ್ನ ಸರಿದೂಗಿಸ್ಬೇಕು ಅನ್ನೋಕ್ಕೋಸ್ಕರ ನಾವು ಏನ್ ಮಾಡ್ಬೇಕು, ಸಂಖ್ಯೆಯನ್ನ ಸರಿದೂಗಿಸ್ಬೇಕು ಅಂತಂದ್ರೆ ಅಲ್ಲಿ ಉಂಟಾಗಿರುವಂತಹ ಧಾತುವನ್ನ ಅಥವಾ ಅಣುಸೂತ್ರವನ್ನ ಬದಲಾಯಿಸಬಾರ್ದು ಅಂತ ನೆನ್ಪಿಟ್ಕೊಂಡಿರ್ಬೇಕು. ಓಕೆನಾ? ನೋಡಿ, ಇಲ್ಲಿ ಫಾರ್ ಎಕ್ಸಾಂಪಲ್ ಇಲ್ಲೇ ನೋಡಿ, ಇಲ್ಲಿ ಬೇರೆ, ಇಲ್ಲಿ ನೋಡಿ, ಎರಡನೇ ಈಕ್ವೇಷನ್ 2 ಮಾತ್ರ ಸರಿ ಇದೆಯಲ್ಲ. ಸೊ ಇಲ್ಲಿ ಏನಾಗುತ್ತೆ, ಬೇರಿಯಂ ಸಲ್ಫೇಟ್ ಉಂಟಾಗೈತೆ ಮತ್ತೆ ಸೋಡಿಯಂ ಕ್ಲೋರೈಡ್ ಉಂಟಾಗ್ತೈತೆ. ಸೊ ನಾವು 2 ಹಾಕ್ಬೇಕು, 3 ಹಾಕ್ಬೇಕು, 4 ಹಾಕ್ಬೇಕು ಅನ್ನೋಕ್ಕೋಸ್ಕರ ನಾವೇನ್ ಮಾಡ್ತೀವಿ, ನಾವೇನ್ ಮಾಡ್ಬೇಕು, ನಾವು ಈ ತರ 2, 3 ಹಾಕ್ಬೇಕು ಕಣ್ರಪ್ಪ. 2, 3 ಹಾಕ್ಬೇಕು, 2, 3 ಹಾಕಿದ್ರೆ ಹಾಕ್ಬೇಕು. ಬಟ್ ನೀವು ಹಾಕಕ್ಕೋಸ್ಕರ ಇದನ್ನ ಇಲ್ಲಿಗೆ ತಂದು ಹಾಕೋದು, ಇದನ್ನ ಇಲ್ಲಿ ತಂದು ಹಾಕಿದ್ರೆ ಸರಿ ಅಲ್ಲ ಅಂತ ಹೇಳ್ತಾ ಇದ್ದಾರೆ ಈ ಲಾಸ್ಟ್ ಕ್ವಶನ್ ಅಲ್ಲಿ. ಇಷ್ಟು ನಮ್ಮ ಇನ್ನೊಂದು ಕ್ವಶನ್ ಇದೆ ನೋಡಿ, ಕೊರೆಯುವಿಕೆ ಅಂತ ಕೇಳ್ಬೋದು, ಪುಸ್ತಕದಲ್ಲಿ ಇಲ್ಲ ಬಟ್ ಕೇಳ್ಬೋದು ಹೇಳಕ್ಕ. ಕೊರೆಯುವಿಕೆ ಅಂತಂದ್ರೇನು, ಅದು ನಶಿಸುವಂಥದ್ದು. ಲೋಹದ ಪದಾರ್ಥಗಳು ಏನಾಗ್ತದೆ, ವಾತಾವರಣದಲ್ಲಿರುವಂಥ ತೇವಾಂಶಕ್ಕೆ ಏನಾಗ್ತದೆ, ಪದರವನ್ನು ಉಂಟು ಮಾಡ್ತದೆ. ಇದನ್ನ ನಾವು ಕೊರೆಯುವಿಕೆ ಅಂತಲೂ ಕೂಡ ನಾವು ಕರಿತೀವಿ. ಇದನ್ನು ಕೂಡ ನೆನ್ಪಿಟ್ಕೊಂಡಿರಿ, ಸಿಂಪಲ್ ಆಗಿ ನೆನ್ಪಿಟ್ಕೊಂಡಿರಿ. ಇಷ್ಟೆಲ್ಲವೂ ಕೂಡ ರಾಸಾಯನಿಕ ಕ್ರಿಯೆಗಳು ಮತ್ತು ಸಮೀಕರಣಗಳು ಪಾಠಗಳಿಗೆ ಸಂಬಂಧಪಟ್ಟಿರುವಂತಹ ಮಾಹಿತಿ. ಆಲ್ಮೋಸ್ಟ್ ಈ ಪಾಠ ಮುಗಿಸಿದ್ದೀನಿ. ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ನನ್ನ ತರಗತಿಯನ್ನು ಕ್ಲೋಸ್ ಮಾಡ್ತೀನಿ. ಮುಂದಿನ ತರಗತಿಯಲ್ಲಿ ನಾನು SSCಗೆ ಸಂಬಂಧಪಟ್ಟಿರುವಂತಹ ಹೊಸ ಚಾಪ್ಟರು ಧಾತುಗಳ ಆವರ್ತನೀಯ ವರ್ಗೀಕರಣ, ಕೆಮಿಸ್ಟ್ರಿನೇ ಮಾಡ್ತಾ ಇದ್ದೀನಿ. ಸೊ ಧಾತುಗಳ ಆವರ್ತನೀಯ ವರ್ಗೀಕರಣ 100% ನಾನು ಮಾಡ್ತಿರೋಂಥ ವಿಡಿಯೋಗಳು ಕಂಪಲ್ಸರಿ ನಿಮಗೆ ರೀಚ್ ಆಗೇ ಆಗ್ತದೆ. ನಮ್ಮಲ್ಲಿರುವಂತಹ ನೋಟ್ಸನ್ನೇ ರೆಫರ್ ಮಾಡಿದ್ರೆ ಆಲ್ಮೋಸ್ಟ್ ಕ್ಲಿಕ್ ಆಗ್ಬೋದು ಅನ್ನೋ ಭರವಸೆಯಲ್ಲಿ ನಾನು ಹೇಳ್ತೀನಿ. ಸೊ ಅದೊಂದು ನಂಬಿಕೆ ನನಗೆ. ಯಾಕೆಂತಂತಂದರೆ ಈ essay1 ಎಕ್ಸಾಮ್ ನಡೀತಲ್ಲ, ಎಕ್ಸಾಮ್ ನಡೆದಾಗ ಎಲ್ಲ ಕಡೆಯಿಂದ ಕೇಳ್ಪಟ್ಟಿದ್ದೀನಿ, ಕಷ್ಟ. ಸೈನ್ಸ್ ಪೇಪರ್ ಕ್ವಶನ್ ಕಷ್ಟ ಇತ್ತು ಅಂತ ಹೇಳಿದ್ರು. ಬಟ್ ನಿಜ ಹೇಳ್ತೀನಿ, ಆ್ಯಕ್ಚುಲಿ ಏನು ಕಷ್ಟ ಇರಲಿಲ್ಲ. ಯಾಕಂತಂದ್ರೆ ಇಲ್ಲಿ ನಾನು ಏನು ನೋಟ್ಸ್ ಮಾಡಿದ್ದೀನಿ, ಏನು ಮಕ್ಕಳುಗಳಿಗೆ ಪಾಠ ಮಾಡಿದ್ದೀನಿ, ಅದೇ ಕ್ವಶನ್ಗಳು ಅಲ್ಲಿ ಬಂದಿದ್ದಾವೆ. 1 ಕ್ವಶನ್ ಮಾತ್ರ, 2 ಕ್ವಶನ್ ಮಾತ್ರ ಏರುಪೇರ್ ಆಗಿದೆ ಅಷ್ಟೇ. ಇನ್ನೆಲ್ಲ ಕ್ವಶನ್ಗಳು ಕೂಡ ಇಲ್ಲಿ ಯಾವ ನೋಟ್ಸ್ ಇತ್ತು ಅದೇ ನೋಟ್ಸ್ ಅಲ್ಲಿರೋ ಈ ನೋಟ್ಸ್ ಅಲ್ಲಿರುವಂತದ್ನೇ ಬಂದಿದೆ. ಹಾಗಾಗಿ ನೀವು ಸ್ವಲ್ಪ ಫೋಕಸ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ಈ ತರಗತಿಯನ್ನು ಮುಗಿಸ್ತಿದ್ದೀನಿ. ಬಾಯ್, ಟೇಕ್ ಕೇರ್, ಗುಡ್ ನೈಟ್.